ಅದು ಎರಡನೇ ವಿಡಿಯೋದಲ್ಲಿ ಗೆಜಲಗಿರಿಯಲ್ಲಿ 5 ಲಕ್ಷಕ್ಕೊಂದು ಸೈಟ್ ಸಿಗ್ತವೆ. ಅದು 30-44 ಸೈಜುನು. ಒಂದ್ಸಲ ಹೋಗಿ ಭೇಟಿಯಾಗಿ ಬರೋಣ, ತೊಗೊಳ್ಳ ಅಂತಂದು ಬಂದ್ವಿ. ಸರ್ನ ಭೇಟಿ ಆದ್ವಿ, ನೋಡಿದ್ವಿ. ಅವ್ರ ಜೊತೆ ಮಾತಾಡಿದ ಕೂಡಲೇ ಇವರು ಬೇರೆದವ್ರು ಅನಿಸ್ಲೇ ಇಲ್ಲ, ಯಾವಾಗೋ ಭೇಟಿ ಆಗಿದ್ದಂಗೆ ಇತ್ತು. ಹಂಗೆ ಮುಗಿಸ್ಕೊಂಡ್ವಿ, ಹೋಗ್ಬಿಟ್ವಿ. ಅವತ್ತಿನಿಂದ 2 ಸೈಟ್ ತೊಗೊಂಡಿದ್ದು ಜರ್ನಿ ಇವತ್ತಿಗೆ ಒಂದು 25 ಸೈಟ್ ತನಕ ಬಂದಿದೆ. 25 ಸೈಟ್ ತೊಗೊಂಡಿದ್ದೀರಿ? ಹಾಂ, ಅವ್ರು ಎಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ನಮ್ದು ಒಂದಿದೆ. ಭಗವಂತ ಯಾವಾಗಲೂ ಡೈರೆಕ್ಟ್ ಬರಲ್ಲ ಅಂತಾರೆ. ಆ ಭಗವಂತನ ರೂಪದಲ್ಲೇ ನಮಗೆ ಸತೀಶ್ ಸರ್ ಬಂದಿದ್ದಾರೆ. ಯಾವುದೇ ವಿಷಯ, ಇದು ಸೈಟಿನ ವಿಷಯ ಅಲ್ಲ, ನಮಗೇನಾದರೂ ನೋವಾದರೂ ಅವ್ರು ಕೂಡ ಹೇಳ್ಕೊಂಡ್ರೆ ನಮಗೆ ಸೊಲ್ಯೂಷನ್ ಕೊಡ್ತಾರೆ. ತಾಳ್ಮೆ ಕಲಿಸಿದ್ದೇ ಅವರು, ಮುಂದೆ ದಾರಿ ತೋರಿಸೋದು ಅವರು, ನಾವು ಅವ್ರ ಫಾಲೋವರ್ಸ್ ಆಗಿದ್ದೀವಿ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನನಗೆ ಈ ಕತೆ ಹೇಳೋದಕ್ಕಂತೂ ಹೆಚ್ಚು ಖುಷಿ ಇದೆ, ಯಾಕಂದರೆ ಇಲ್ಲಿ ಸಾಧಕರು ಬಂದಿದ್ದಾರೆ. ಮೊದಲನೇದೊಂದು ಕುತೂಹಲ ಕೇಳಿಬಿಡ್ತೀನಿ. ಒಬ್ಬರೇ 40 ಸೈಟ್ ತಿಳ್ಕೊಂಡಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಇನ್ನೊಬ್ಬರು ಬಂದಿದ್ದಾರೆ, ಅಬ್ಬಬ್ಬಬ್ಬ, ಅವ್ರ ಮಾತಂತೂ ನೀವು ಕೇಳಿಸ್ಕೊಳ್ಳೇಬೇಕು. ಯಾವ ಕತೆ ಅಂತ ಹೇಳಿದರೆ ಮತ್ತಾವ ಕತೆ ತರಲಿ? ಮದ್ದೂರಿನ ಸೂರಿನ ಸರದಾರ ಹಾಗೂ ಸಾಮಾಜಿಕ ಕಳಕಳಿಗೆ ಸರದಾರ. ನಿಮಗೆ ಗೊತ್ತೇ ಇದೆ, ಮತ್ತೊಂದು ವಿಡಿಯೋ ಮೋಸ್ಟ್ಲಿ ನೀವೇ ಕಾಯ್ತಿದ್ದೀರನೋ, ನಾನಲ್ಲ. ಯಾಕಂದರೆ ಹೋದ ಸಲ ನಿಮಗೆ ವಿಡಿಯೋ ತೋರಿಸಿದ್ದೆ, 9 ಲಕ್ಷಕ್ಕೆ ಮನೆ ಕೊಡ್ತೀವಿ ಮತ್ತೆ ಅಂತ ಹೇಳಿದ್ರು. ಅದು ಹೌಸ್ಫುಲ್ ಆಗಿ ಹೋಗಿದೆ. ಸುಮಾರು ಜನ ಕೇಳ್ತಿದ್ರು ಮತ್ತೆ ನಮಗೆ ಸಿಗುತ್ತಾ ಇಲ್ವಾ ಅಂತ ಕೂಡ ನಿರಾಸೆ ಹೊಂದಿದ್ರಿ. ನನಗೂ ಕೂಡ ಫೋನ್ ಮಾಡ್ತಾ ಇದ್ರಿ, ಅವ್ರಿಗೆ ಹೇಳಿದ್ರಿ. ನೀವೀಗ ಚಿಂತೆ ಮಾಡಬೇಕಾಗಿಲ್ಲ, ನಿಮಗೋಸ್ಕರ ಇನ್ನೊಂದು ನಾನೇನು ನಿಂತಿದ್ದೀನಿ, ಫಾರ್ಮ್ ಹೌಸ್ ಮಾಡ್ಕೋಬೋದು. ಇಲ್ಲೇ 3 ಗುಂಟೆ 6 ಗುಂಟೆ ಸಿಗುತ್ತೆ. ನಿಮಗೆ ಇನ್ನೊಂದು ಭಾಳ ಖುಷಿ ವಿಚಾರ ಅಂದರೆ ಎಲ್ಲ ರೋಡ್ ಫೇಸ್ಗೆ ಜಾಸ್ತಿ ಸಿಗುತ್ತೆ. ಅದ್ಭುತವಾದ ಜಾಗ. ಇಲ್ಲಿ ಬರೀ 8 ಜನಕ್ಕೆ ಮಾತ್ರ ಅವಕಾಶ ಇದೆ. ಆಲ್ರೆಡಿ ಇದರಲ್ಲಿ ಒಂದು ಬುಕ್ ಆಗೋಗಿದೆ. ಇನ್ನು 7 ಜನಕ್ಕೆ ಮೊದಲು ಬಂದವ್ರಿಗೆ ಅವಕಾಶ ಸಿಗುತ್ತೆ. ಇದು ಇರ್ತಕ್ಕಂಥದ್ದು ನೀವು ಮಂಡ್ಯದಿಂದ ಇಂಡವಾಳ ಅಂತ ಬರುತ್ತೆ. ನೀವು ಅಲ್ಲಿ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಮಂಡ್ಯ ಟಿಫನೀಸ್ ಅಂತ ಸಿಗುತ್ತೆ. ಅಲ್ಲಿಂದ ಕರೆಕ್ಟಾಗಿ 1.5 ಕಿಲೋಮೀಟರ್ ರೋಡ್ಗೆ ಹತ್ತಿದ್ದೆ ಇದು. ಹಾಗಾಗಿ ಇಲ್ಲಿ ಕೂಡ ನಿಮಗೆ ಒಂದು ಸಣ್ಣ ತೋಟ ಮಾಡಿಕೊಂಡು ಒಂದು ಸಣ್ಣ ಮನೆ ಇಟ್ಕೊಂಡು ಇರೋ ಅವಕಾಶ ಇದೆ. ಸುತ್ತಮುತ್ತಲು ಅದ್ಭುತವಾದ ಪರಿಸರ ಇದೆ. ಹಾಗಾಗಿ ಇದನ್ನು ನೀವು ತೊಗೋಬೋದು. ಬನ್ನಿ, ಇನ್ನೂ ಹೆಚ್ಚಿನ ವಿಚಾರ ಇಲ್ಲಿ ನಮ್ಮ ಬಂಧುಗಳು ಬಂದಿದ್ದಾರೆ, ಸರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ ಬನ್ನಿ. ಈಗ ಮನಿ ಆಯ್ತು, ಅದ್ರಾಗ 20-30 ಸೈಟ್ ಆಯ್ತು. ಏನಿತ್ತು ಹೀಗೆ ಹಿಂದಿಂದ ರೆಸ್ಪಾಂಡು? ನಾವು ಜನಗಳನ್ನ ಇದನ್ನ ನಿರೀಕ್ಷಣೆ ಫುಲ್ಫಿಲ್ ಮಾಡೋಕೆ ಆಗ್ತಿಲ್ಲ. ಅಷ್ಟು ಜಾಗ ಬೇಕು, ಅಷ್ಟು ಮನೆಗಳು ಕೊಡಬೇಕು, ಅಷ್ಟು ಜಾಗ ಭಗವಂತ ಕೊಡುವಂಥದ್ದು ಅವಕಾಶ ಕೊಡಲಿ. ನಮಗೆ ಗ್ಯಾರಂಟಿ ಕೊಡ್ತೀವಿ, ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಮನೆಗಳದಂತೂ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಇದೆ. ಬಟ್ ಜಾಗ ಸಿಕ್ಕಿದ ತಕ್ಷಣ ಇದು ಮಾಡ್ತೀವಿ. ಅದನ್ನು ನಾನು ಮುಂದಕ್ಕೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ, ಅದು ನಾವು ಕಲಿಯುವಂಥ. ಹೇಳಿ. ಬೇಕಾದಷ್ಟು ಡೆವಲಪರ್ಸ್ ಬಂದಿದ್ದಾರೆ, ಬೇಕಾದಷ್ಟಿದೆ. ಬೆಂಗಳೂರಲ್ಲಂತೂ ಕಣ್ಣು ಕುಕ್ಕುವಂಗೆ ಭಾಳ ಅದ್ಭುತವಾಗೇ ಮಾಡಿರ್ತಾರಲ್ಲ ಎಲ್ಲ ಆಗಿದೆ. ಬಟ್ ಸಕ್ಸಸ್ ಅನ್ನೋದು, ಯಾಕಂದ್ರೆ ನಾನು ಸುಮಾರು ನನ್ನ ಜೊತೆ ಮಾತಾಡ್ತಾರಲ್ಲ, ಹಾಗೆ ನಾವು ಕಲಿಬೇಕು ಅಂತ. ಇವತ್ತಿನ ಏನು ಇದೆ ನಿಮ್ಮಲ್ಲಿ, ಅದನ್ನು ಏನು ಕಲಿಬೇಕು? ನಮ್ಮಂಥವ್ರಿಗೆ ಏನು ದಾಟಿಸ್ತೀರಿ? ಯಾವುದಿದು ಅಂದರೆ ರೇಟ್ ಜೊತೆಗೆ ಒದ್ದಾಡ್ಬೇಕಾ ನಾವು, ಅಥವಾ ಲ್ಯಾಂಡ್ ಜೊತೆಗೆ ಒದ್ದಾಡ್ಬೇಕಾ, ಅಥವಾ ನಂಬಿಕೆನಾ? ಏನು ಸರ್ ಅದು? ನಂಬಿಕೆನೇ. ರೇಟು ಅದು ಯಾರು ಇದು ಮಾಡ್ಕೊತಾ ಇಲ್ಲ. ನಂಬಿಕೆನೇ ಜಾಸ್ತಿ, ನಂಬಿಕೆನೇ ಮೊದಲು. ನಂಬಿಕೆನೇ ಮೊದಲು. ಎಷ್ಟೋ ಜನ ಬಂದವರಲ್ಲಿ ಹೇಳಿದ್ರೆ, ನಿಮ್ಮಲ್ಲಿ ಮಾತಲ್ಲಿ ಮೋಸ ಕಾಣಿಸಲ್ಲ, ವಂಚನೆ ಕಾಣಿಸಲ್ಲ, ನಿಮ್ಮ ಮಾತು ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ, ಏನಿದೆ ವಾಸ್ತವ ಮಾತಾಡ್ತೀರಿ ಅಂತಲೇ ನಮ್ಮ ಹತ್ರ ಎಲ್ಲ ಬಂದವರಲ್ಲಿ ಹೇಳಿರೋದು. ಎಲ್ಲ ಅದನ್ನ ಇಟ್ಕೊಂಡೇ ಬರ್ತಾ ಇರೋದು. ಇನ್ನೇನು ಬೇರೆ ಏನಿಲ್ಲ. ಅಂದರೆ ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ನಾವು ಏನು ಹೇಳ್ತೀವಿ ಅದಿರಬೇಕು ಅಂತಷ್ಟೇ. ನಾವು ಯಾವುದೋ ತೋರಿಸಿ, ಇಲ್ಲ ನಿಮಗೆ ಅದೈತೆ ಇದೈತೆ ಅದು ಬರುತ್ತೆ ಇದು ಬರುತ್ತೆ, ನಾವು ಚಿನ್ನ ಕೊಡ್ತೀವಿ, ಒಡವೆ ಕೊಡ್ತೀವಿ, ಸ್ಕೂಟ್ರ್ ಕೊಡ್ತೀವಿ, ಗಿಫ್ಟ್ ಕೊಡ್ತೀವಿ, ಅಂದರೆ ನಾವು ಕೊಟ್ಟಿರೋರ ಬಗ್ಗೆ ನಾವು ನೋ ಕಮೆಂಟ್ಸ್ ನಮ್ಮದು. ಬಟ್ ನಾವು ಅದನ್ನು ಮಾಡಲ್ಲ. ಏನೈತೆ ವಾಸ್ತವ ಹೇಳೋದು, ಆ ಥರ ಜನ ಆ ವಾಸ್ತವ ಹೇಳೋದಕ್ಕೆ ಬಂದು ತಗೋತಾ ಇರೋದು ನಮ್ಮ ಹತ್ರ. ನಾವು ಮಾಡೋ ಜಾಗಗಳು ನಾವು ಇರೋದ್ರಲ್ಲಿ ಹುಡುಕಿ ಚೆನ್ನಾಗಿರೋ ಜಾಗನೇ ಕೊಡ್ತಾ ಇದೀವಿ. ಅದು ಒಂದು ಕಾರಣ ಇದೆ. ಇರೋದ್ರಲ್ಲಿ ಹುಡುಕ್ಬಿಟ್ಟು ಜನಗಳಿಗೆ ಮುಂದಕ್ಕೆ ಬೆಳೆಯುವಂಥದ್ದು, ಮತ್ತು ಜನಗಳಿಗೆ ಅವ್ರ ಅವಶ್ಯಕತೆ ಇರುವಂಥದ್ದು, ಅವರು ಜೀವನ ಮಾಡ್ಕೊಂಡು ಹೋಗುವಂಥದ್ದು ಅಂಥ ಜಾಗ ಹುಡುಕೊಡ್ತಾ ಇದೀವಿ. ಅಂದ್ರೆ ಇದು ಬರೀ ನಿಮ್ದಕ್ಕಂತಲ್ಲ, ಎಲ್ಲಾರು ಬೆಳಿಬೇಕಾದವ್ರಿಗೆ ಒಂದು ನನಗೂ ಬಹಳ ಖುಷಿ ಅಂತ ಅನಿಸ್ತು. ಏನೇ ವ್ಯಾಪಾರ ಮಾಡಲಿ, ಅದು ಕೊತ್ತಂಬರಿ ವ್ಯಾಪಾರ ಆಗಿರ್ಬೋದು, ಯಾವುದೇ ಆಗಿರಲಿ, ನಂಬಿಕೆ ಇದ್ದರೆ ನಿಮ್ಮ ಬಿಸ್ನೆಸ್ಸು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಉಳಿಸ್ಕೋಬೇಕು, ಗ್ರಾಹಕರ ನಂಬಿಕೆ ಉಳಿಸ್ಕೋಬೇಕು ಅನ್ನೋದು ಮೋಸ್ಟ್ಲಿ ನಿಮ್ಮಿಂದ ನಾವು ಕಲಿಬೋದು ಅಂತ ಅನ್ಸುತ್ತೆ. ಅದು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ.
ಜಗತ್ತಲ್ಲಿ ಕೆಟ್ಟ ಜನನೇ ಆಗೋಯ್ತು, ಮೊದಲೇ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಯಾವತ್ತಿಗೂ ಜಗತ್ತು ಚೆನ್ನಾಗಿರುತ್ತೆ. ಕಾಲ ಯಾವತ್ತೂ ಬದಲಾಗಿಲ್ಲ. ಕೆಲವು ಸಲ ಎಲ್ಲ ಪರ್ಸೆಂಟೇಜ್ ನಡೆ ನೋಡಿ ಅವತ್ತಿಗೂ ಒಳ್ಳೇದು ಕೆಟ್ಟದ್ದು ಇತ್ತು, ಭೂಮಿ ಇರೋ ಗಂಟ್ಲೆ ಇರುತ್ತೆ. ಬಟ್ ಜಾಸ್ತಿ ಒಳ್ಳೇದೇ ಇದೆ, ಅದರಲ್ಲೂ ಹೇಳಿದ್ದೀನಿ. ತುಂಬ ಒಳ್ಳೇದಿದೆ, ಜನ ತುಂಬ ಒಳ್ಳೆಯವರಿದ್ದಾರೆ. ಅದಕ್ಕೆ ಸಾಕ್ಷಿ ನಾವೇನೆ. ತುಂಬ ಜನ ನಮ್ಮನ್ನ ಮೊದಲಿಗಿಂತೂ ಅದು ನಾವು ಹೇಳೋಕ್ಕಾಗಲ್ಲ, ಅಷ್ಟು ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮನ್ನ ತುಂಬ ಜನ ಇದು ಮಾಡ್ಕೊಂಡಿದ್ದಾರೆ. ನೀವು ಮಾಡಿರೋ ಕೆಲಸದ ಅಂದರೆ ಅದಕ್ಕೆ ಕಾರಣ ಏನಂದರೆ ನಮ್ಮದು ಸಾಕ್ಷಿಗುಡ್ಡೆ. ನಾವು ಏನು ಮಾಡಿದ್ದೀವಿ, 9 ಲಕ್ಷ ಮನೆ ಕೊಟ್ಟು ಅದನ್ನು ಮೊನ್ನೆ ನಮ್ಮ ಗೊರನಹಳ್ಳಿಯವರೊಬ್ಬರು ಜಗದೀಶ್ ಅಂತ ಕಸ್ಟಮರ್, ಅದಾದ್ರೂ ಹೇಳಿದ್ದೀನಿ, ಈ ಜಗತ್ತಲ್ಲಿ ಯಾರು ಹಿಂದೂ ಕೊಟ್ಟಿಲ್ಲ, ಮುಂದೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕೊಡ್ತಾರೋ ಬಿಡ್ತಾರೋ, ಕೊಟ್ಟರೆ ಅವ್ರಿಗೂ ನಾವು ಕೊಡುವಂಥವ್ರು ಆಗಲಿ ಪಾಪ. ಅಂದರೆ ನಾವು ಕೆಲಸ ಏನಿದೆ ನಮ್ಮದು ಮನೆ ಕೊಟ್ಟಿರುವಂಥದ್ದು ತುಂಬ ಕಡಿಮೆಲಿ. ಅದಕ್ಕೆ ಕೊಡೋಕ್ಕಾಗುತ್ತಾ ಇಲ್ವೋ, ಅದು ಹೆಂಗೆ ಕೊಡ್ತಾರೆ ಎಲ್ಲರೂ ಅದೇ ಪ್ರಶ್ನೆ. ಇವತ್ತು ಯಾರು 9 ಲಕ್ಷ ಮನೆ ಕೊಡ್ತೀವಿ ಬನ್ನಿ ಅಂತ ಕರೆದಿಲ್ಲ. ನಾವು ಆದಮೇಲೆ 5 ವರ್ಷ ಆಯಿತು. ಬಟ್ ಆ ಹೆಮ್ಮೆ ನಮಗಿದೆ, ಕೊಟ್ಟು ಚೆನ್ನಾಗಿದ್ದೀವಿ, ನಾವೇನು ಹಾಳಾಗಿಲ್ಲ, ಇನ್ನೂ ಚೆನ್ನಾಗಿ ಆಗ್ತೀವಿ ಅನ್ನೋ ಭರವಸೆ ನಮಗಿದೆ. ಓಕೆ, ಈಗ ಹಳೇದರಲ್ಲಿ ಅವಕಾಶ ಇದೆಯಾ ಅಂತ ಕೇಳ್ಕೊಂಡು ಇದಕ್ಕೆ ಬರ್ತೀನಿ. ಇನ್ನೂ ಇದೆಯಾ ಹಳೇದರಲ್ಲಿ ಅವಕಾಶ? ಹಳೇದ್ರಲ್ಲಿ ಯಾವುದ್ರಲ್ಲೂ ಅವಕಾಶ ಇಲ್ಲ. ಫಾರ್ಮ್ ಲ್ಯಾಂಡಲ್ಲಿ ಎಲ್ಲ ಮುಗಿದೋಗಿದೆ. ನೀವು ಏನು ವಿಡಿಯೋ ಮಾಡಿದ್ರಿ ಅದು ಮಾಡದ 2 ಗಂಟೆಯಲ್ಲಿ ಸೇಲ್ ಆಗಿದೆಯಲ್ಲ, ಯಾವುದೂ ಅವಕಾಶ ಇಲ್ಲ. ಫಾರ್ಮ್ ಲ್ಯಾಂಡ್ ಯಾಕೆ ಕೆಲವರು ಅದರಲ್ಲಿ ನೆಗೆಟಿವ್ ಕಮೆಂಟ್ಸ್ ತಕ್ಕದೇರೋರು ಆಗ್ತಾರೆ ಅವರು. ಬಟ್ ಅವಶ್ಯಕತೆ ಜನಗಳಿಗಿದೆ. ಅವ್ರು ಬಂದು ಈಗ ನಿಮಗೆ ಹಳೆಯ ವಿಡಿಯೋದಲ್ಲಿ ಸುಮಾರು ಸಹ ಹೇಳ್ತಾ ಇರ್ತೀವಿ, ಪ್ರತಿ ಸಲ ಹೇಳ್ಬೇಕದನ್ನ. ಈಗಿನ ಜಗತ್ತು ನೀವೆಲ್ಲ ನಾನೆಲ್ಲ ಹೇಳ್ತಾ ಇರೋದು ದೊಡ್ಡ ದೊಡ್ಡ ಹಣಕಾಸು ತಜ್ಞರುಗಳು, ದೊಡ್ಡ ಇವರೆಲ್ಲ ಹೇಳ್ತಾರೆ, ಅಂದರೆ ಟೆಕ್ನಿಕಲ್ ಪೀಪಲ್ಗಳು, ನಿಮಗೆ ಭೂಮಿ ಇದ್ದೇನೋ ಶ್ರೀಮಂತ ಅಂತ. ಭೂಮಿ ನಿಮಗೆ ಎಲ್ಲಿ ಯಾವನ್ನ ಇಟ್ಕೊತಾನೆ ಮುಂದಕ್ಕೆ ಅವನೇ ಶ್ರೀಮಂತ ಅಂತ ಹೇಳ್ತಾ ಇರೋದೆಲ್ಲ. ನಿಮಗೆ ಯಾವ ಥರ ಬದುಕಬೇಕಾದ್ರೆ ಅಸ್ಥಿರ ಆಗ್ಬೋದು ಇನ್ನು ಮುಂದಕ್ಕೆ ಬಂದ ಮೇಲೆ. ಈಗ ಆಲ್ರೆಡಿ ಅಲ್ಲಲ್ಲ ಕಲ್ಲಲ್ಲ ಆಗ್ತಾ ಇದೆ ಅಂತ ಎಲ್ಲ ವೀಡಿಯೋಗಳಲ್ಲಿ ಎಲ್ಲದರಲ್ಲೂ ನೋಡ್ತಾ ಇದ್ದೀರಿ. ನಿಮ್ಗೆ ಯಾರು ಭೂಮಿ ಇಟ್ಕೊಂಡಿರ್ತಾನೆ ಅವ್ನು ದೂರದಲ್ಲಾಗಲಿ. ಈಗ ನಮಗೆ ಅಕ್ಕಿ ಮನೆ ಗಿರೀಶ್ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಈಗ ಇಲ್ಲೇ ಇದ್ದಾರೆ ಎದುರುಗಡೆ, ಅವ್ರು ಮಾತಾಡಿಸ್ಕೊಳ್ವ. ಸೂರ್ಯ ಸಿಟಿಲಿ ಅಷ್ಟೇ ಸೂರ್ಯ ಉಡಲ್ಲ, ಅದರಿಂದ ಆಚೆಗೆ ಸೂರ್ಯ ಉಡುತ್ತೆ ಅಂತ. ಹಂಗಾಗಿ ಸ್ವಲ್ಪ ನಾವು ಒಂಚೂರು ಆಚೆಗೆ ಬಂದು ಎಲ್ಲ ಸಿಟಿ ಒಳಗಡೆ ಇರೋದ್ರ ಬದಲು ಆಚೆಗೆ ಬಂದು ಮಾಡಿದ್ದು ಅವ್ರಿಗೆ ರೀಸನಬಲ್ ಆಗುತ್ತೆ ಮತ್ತು ಜಾಸ್ತಿ ಜಾಗ ಸಿಗುತ್ತೆ. ಅಷ್ಟರಲ್ಲೇ ಬದುಕು ಕಟ್ಕೋಬೋದು ಅವರು. ಈಗ ಯಾರು ಎಕರೆಗಟ್ಟಲೆ ವ್ಯವಸಾಯ ಮಾಡಿ ಫೇಲ್ಯೂರ್ ಆಗೋರು ಅವರೇ. ನಿಮ್ಗೆ ಯಾರು ಸಣ್ಣವರು, ನಾನು ವಿಡಿಯೋಗಳಲ್ಲಿ ಬೇಕಾದಷ್ಟು ನೋಡಿದ್ದೀನಿ, 5 ಗುಂಟೆ ಇಟ್ಕೊಂಡವರು ತುಂಬ ಇದಾಗಿ ಅಂದರೆ ಮಾದರಿ ರೈತರಾಗಿದ್ದಾರೆ. ನಿಮಗೆ ವಸಂತ ಕಜೆ ಅಂತ ಯಾರ್ದೋ ಒಂದು ನೋಡ್ತಾ ಇದ್ದಾರೆ ವಿರಾಜ್ ಅವರೇ, ಅವರು ವಸಂತ ವೃಕ್ಷ ಅಂತ ಮಾಡ್ಕೊಂಡಿದ್ದಾರೆ. ಅವರ ತುಂಬ ನಾನು ತಿಳ್ಕೊತಾ ಇದ್ದೀನಿ ಅದನ್ನ. ಸಣ್ಣ ಲ್ಯಾಂಡಲ್ಲಿ ತುಂಬ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಇದರಲ್ಲಿ ಬದುಕನ್ನು ಕಟ್ಕೊಳ್ಳಿ ಅಂತ ನಾವು ಯಾರಿಗೋ ಹಾಳು ಮಾಡೋಕ್ಕೇನು ಮಾಡ್ತಾಯಿಲ್ಲ, ನಾವು ಬೇರೆ ಹಾಳು ಮಾಡೋ ಬಿಸ್ನೆಸ್ಗಳು ಮಾಡ್ತಾಯಿಲ್ಲ. ಬದುಕನ್ನು ಕಟ್ಕೋಬೋದು. ಸರ್ಕಾರದಲ್ಲಿ 5 ಗುಂಟೆ ಮಾಡ್ಬೋದು ಅಂತ ಇದೆ. ಹಂಗಾಗಿ ಸರ್ಕಾರ ನಿಯಮ, ಈಗ ಸರ್ಕಾರಗಳು ಈಗ ಒಂದು ಬಾರ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಉತ್ತೇಜನ ಇದು ಮಾಡ್ತಂಥ ಕೆಲಸಗಳನ್ನ ಸರ್ಕಾರ ನಡೆಸ್ತಾ ಇರುವಾಗ ನಾವು ಅದನ್ನೇನು ಮಾಡ್ತಾ ಇಲ್ಲ. ಅದನ್ನ ಅವ್ರಿಗೂ ರೆವಿನ್ಯೂ ಬೇಕು. ಬಟ್ ಇದರಲ್ಲಿ 5 ಗುಂಟೆ ಕೊಟ್ಟು ಭೂಮಿ ಕೊಡ್ತಾ ಇದ್ದೀವಿ, ಅವ್ರಿಗೇನು ಹಾಳು ಮಾಡೋದು ಕೊಡ್ತಾ ಇಲ್ಲ. ಕೆಲವ್ರು ಕಮೆಂಟ್ ಹಾಕೋರು ಹೇಳ್ತಾ ಇರೋದು ನಾವು ನಿಮಗೆ, ಅವ್ರು ಅಷ್ಟರಲ್ಲೇ ವ್ಯವಸಾಯ ಮಾಡ್ಬೋದು. ಎಕರೆಗಟ್ಟಲೆ ವ್ಯವಸಾಯ ಮಾಡಿ ಅವರು ಬಂಡವಾಳ ಹಾಕೊಂಡು. ಈಗ ಅದರಲ್ಲಿ ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾನು ಕಬ್ಬನ್ನ ಬೆಳೆಯನ್ನು ವಿರೋಧಿಸ್ತೀನಿ. ನಾನು ಬಸ್ ಓನರ್ ಆಗಿದ್ದವನು. ಅದಕ್ಕೆ ನಿಮ್ಗೆ ಉದಾಹರಣೆಗೆ ಹೇಳ್ತಾ ಇರೋದು, ವ್ಯವಸಾಯ ವಿಚಾರಕ್ಕೆ ಇದು ಉದಾಹರಣೆ ಕೊಡಲೇಬೇಕು. ಈಗ ನಿಮಗೆ ಈಗ ಬಂತು ನನಗೆ ತಲೆಗೆ ಮಾತಾಡ್ತಾ ಇರ್ಬೇಕಾದ್ರೆ. ನಾನು ಬಸ್ ಓನರ್ ಆಗಿದ್ದೆ. ಆಗ ಬಸ್ ಫೀಲ್ಡ್ ಬಿಟ್ಟ ಮೇಲೆ ನಾನು ಒಂದೂವರೆ ವರ್ಷ ವ್ಯವಸಾಯ ಮಾಡೋಕೆ ಹೋಗಿದ್ದೆ. ಎಲ್ಲರೂ ನನ್ನ ಕಬ್ಬಾಕು ನಮ್ಮ ತಾಯಿಗೆ ತಲೆ ತಿಂದರು. ನಮ್ಮ ಜಮೀನು ಊರಲ್ಲಿದ್ದಲ್ಲ, ಕಬ್ಬಾಕ್ಸು ಕೇಳಿ ನಿನ್ನ ಮಗನ ಬಾಳಗಿಡ್ತಾನೆ, ನಮ್ಮ ಭಾಷೆಯಲ್ಲಿ ಹೇಳೋದಾರೆ, ಹಳ್ಳಿ ಭಾಷೆಯಲ್ಲಿ ಏನೇನು ಹೂವು ಬೆಳಕೆ ನಿಂತವನಿ ಅಂತ. ನಾನು ಕಬ್ಬುಂದು ಏನಂದರೆ, ನಮ್ಮ ಜನ ರೈತರು ಫ್ಯಾಕ್ಟ್ರಿ ಕಬ್ಬು ಹೊಡೆದ್ಬಿಟ್ಟು 1 ವರ್ಷ ಬಿಲ್ ಇಸ್ಕೊಳ್ಳಲ್ಲ, ಅಂದರೆ ಕೊಡಲ್ಲ ಅವರು. ಅದು ಕಾರಣ ಏನಂದರೆ, ಅವ್ರಿಗೆ ಅದು ಜಾಸ್ತಿ ಬೆಳೆನ ಬೆಳೀತಾವ್ರೆ. ಇವತ್ತಿಗೂ ನಮಗೆ ಬೆಂಬಲ ಬೆಲೆ ಇಲ್ಲ, ಕಬ್ಬಿಗೆ ಬೆಲೆ ಸಿಗ್ತಾ ಇಲ್ಲ ಅಂತಾರೆ. ನೀವು ಇಲ್ಲದೇ ಇರೋದನ್ನ ಯಾಕೆ ಬೆಳಿತೀರಿ ಅಂತ. ಜಾಸ್ತಿ ಇರೋದನ್ನ ಯಾಕೆ ಬೆಳಿತೀರಿ, ಶ್ರಮ ಬೀಳುವಂಥದ್ದು ಬೆಳೀರಿ. ನೀವು ಯಾಕೆ ಅದನ್ನು ಬೆಳೆದು ಅವ್ರು ಕೇಳ್ತೀರಿ ಅಂತ. ಅದ್ರ ಬದಲು ನಿಮ್ಗೆ ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮಾಡ್ಕೊಂಡು ಸಿಟಿಗೆ, ನೀವು ಮಂಡ್ಯ ದೊಡ್ಡ ನಗರ, 1-2 ಲಕ್ಷ ಜನಸಂಖ್ಯೆ ಇದೆ. ಅಂಥ ನಗರಗಳಿಗೆ ಹೋಗಿ ಇವತ್ತಿಗೂ 5-5 ಗುಂಟೆ ಮಾಡ್ಕೊಂಡು ಮಾಡಿದ್ರೆ ಅದು ಕೀಳರಿಮೆ ಬಿಡಬೇಕು, ಅವಮಾನ ಆಯ್ತಿದೆ ಅನ್ನೋದು ಬಿಡಬೇಕು. ನಾನು ಕಬ್ಬು ಬೆಳೀಲೇ ಇಲ್ಲ, ಫ್ಲೋರಿಕಲ್ಚರ್ ಮಾಡಿದನು. ತಿಂಗಳು 3 ಲಕ್ಷ ಸಂಪಾದನೆ ಮಾಡ್ತಿದ್ದೆ. ತಿಂಗಳು 3 ಲಕ್ಷದಲ್ಲಿ 1.5 ಲಕ್ಷ ದುಡ್ಡು ಉಳಿಸ್ತಿದ್ದೆ, 1.5 ಲಕ್ಷ ಖರ್ಚೋಗಿ. ಅಂದರೆ ರಿಸ್ಕ್ ಜಾಸ್ತಿ, ಲಾಭ ಮಾಡ್ತಿದ್ದೆ ನಾವು. ಅದಕ್ಕೆ ಯಾವುದೂ ರಿಸ್ಕು ಇಲ್ಲದೆ ಇರೋದು ಯಾವುದೂ ಇಲ್ಲ. ರಿಸ್ಕ್ ಯಾವುದ್ರಲ್ಲ, ಎಲ್ಲದರಲ್ಲೂ ರಿಸ್ಕ್ ಇದೆ. ಸೊ ಈಗ ನಮ್ದು ಇಲ್ಲಿ ನೋಡ್ತಾ ಇದ್ರಲ್ಲ, ಇದನ್ನ ಈ ಜಾಗದಲ್ಲಿ, ನಮ್ಮದೇ ಜಾಗದ ಹಿಪ್ಪನೇರಳೆ, ಈಗ ನಮ್ಮ ಮಂಡ್ಯದಲ್ಲಿ ಬೆಳೀತಿರಲ್ಲ, ಕಡಿಮೆ, ಅಲ್ಲೇ ಜಾಸ್ತಿ ಬೆಳೆಯೋದು ರೇಷ್ಮೆನ. ಅಂದರೆ ಶ್ರಮ ಬೀಳುವಂಥದ್ದನ್ನ ನೀರಿರೋದ್ರಿಂದ ಬೆಳೆಯಲ್ಲ ಅಂತ. ಎಲ್ಲಿ ಅವ್ರಿಗೆ ಏನು ಇಲ್ಲದೆ ಇರುತ್ತೆ ಮನುಷ್ಯ, ಅಲ್ಲೇ ಬದುಕೋಕೆ ಹೋಗೋದು. ಹಂಗಾಗಿ ಸಣ್ಣದ್ರಲ್ಲೇ ಬದುಕು ಕಟ್ಕೋಬೋದು. 5 ಗುಂಟೆ ಇಲ್ಲ, 2 ಗುಂಟೆ ಎಲ್ಲ ಬದುಕು ಕಟ್ಬೋದು. ಇನ್ನು ಈ ಫಾರ್ಮ್ ಹೌಸಿಗೆ ಬರೋದಾದ್ರೆ ಎಷ್ಟು ದೂರ ಇದೆ ಸಿಟಿಯಿಂದ ಮತ್ತು ಎಷ್ಟಿದೆ? ಯಾಕಂದ್ರೆ ರೋಡ್ ಫೇಸ್ ತುಂಬಾ ಚೆನ್ನಾಗಿ ದೊಡ್ಡ ಸರ್. ಇದು ಮೈಸೂರು ಬೆಂಗಳೂರು ರಸ್ತೆಗೆ 1.5 ಕಿಲೋಮೀಟ್ರು, ಬರೀ 1.5 ಕಿಲೋಮೀಟ್ರು. ಇಂಡ್ವಾಳು ಅಂತ ಬರುತ್ತೆ. ಮಂಡ್ಯ ಎಕ್ಸಿಟ್ ಇರೋದೇ ಅಲ್ಲೇನೆ,
ಬೆಂಗಳೂರು ಕಡೆಯಿಂದ ಬಂದ್ರೆ ಎಲ್ಲಿ? ಬೆಂಗಳೂರು ಕಡೆಯಿಂದ ಬಂದ್ರೆ ಇಂಡ್ವಾಳ್ ಹತ್ರ ಎಕ್ಸಿಟ್ ಇದೆ. ಇಂಡ್ವಾಳ್ ಪಾಸ್ ಆದ ಒಂದು 500 ಮೀಟರ್ ಎಕ್ಸಿಟ್ ಇದೆ. ಮೈಸೂರಿಂದ ಬರೋರಾದ್ರೆ? ಮೈಸೂರಿಂದ ಬರೋದ್ರು ಇಂಡ್ವಾಳ್ ಹತ್ರ ಎಕ್ಸಿಟ್ ಇದೆ ಆ ಕಡೆಗೆ. ಓಕೆ. ಅಲ್ಲಿ ತಗೊಂಡ್ರೆ 1.5 ಕಿಲೋಮೀಟರ್ ಜಾಗ. ಮತ್ತೆ ಮಂಡಿಕೆ ನಗರಸಭಾ ವ್ಯಾಪ್ತಿಗೆ ಇಲ್ಲಿಂದ 2 ಕಿಲೋಮೀಟರ್. ಇಂಡ್ವಾಳ ಗಂಟನು ಈ ಕಡೆ ಆಗ ಮೇನ್ ರೋಡಲ್ಲಿ ಬಂದಿದೆ. ಬಟ್ ಹಿಂಗೆ ಬಳಸ್ಕೊಂಡು ಹೋದ್ರೆ 2 ಕಿಲೋಮೀಟರ್ ನಗರಸಭಾ ವ್ಯಾಪ್ತಿ ಇದೆ. ಮಂಡಿಕೆ 2 ಕಿಲೋಮೀಟರ್ ಇರುತ್ತೆ ಇದು ನಗರಸಭಾ ವ್ಯಾಪ್ತಿಯಿಂದ. ಹಾಗಾಗಿ ತುಂಬಾ ಹತ್ತಿರದಲ್ಲಿದೆ ಇದು. ತುಂಬ ಫ್ಯೂಚರಲ್ಲಿ ಇದಾಗುತ್ತೆ. ಮತ್ತು ತಗೊಂಡವ್ರಿಗೆ ಹತ್ತಿರದಲ್ಲಿದೆ ಜಾಗ ಇದು. ಇಲ್ಲೂ 3 ಗುಂಟೆನೂ ತಗೋಬೋದು, 5 ಗುಂಟೆನೂ ತಗೋಬೋದು. 5 ಗುಂಟೆ 3 ಗುಂಟೆ 5 ಗುಂಟೆ 3 ಗುಂಟೆ 6 ಗುಂಟೆ ಇಲ್ಲ. ಅಲ್ಲಿ ನಿಮಗೆ ಈ ಮದ್ದೂರಲ್ಲಿ ಲ್ಯಾಂಡ್ ತೊಗೊಂಡ್ರಲ್ಲ ಎಲ್ಲ 6 ಗುಂಟೆನೇ ತಗೊಂಡಿರೋದು. ಯಾರು 3 ಗುಂಟೆ ಒಬ್ಬರೇ ತಗೊಂಡಿರೋದು, ಎಲ್ಲ 6 ಗುಂಟೆನೇ ತಗೊಂಡಿರೋದು. ಇಲ್ಲೂ ಆ ಥರನ 5 ಗುಂಟೆ 6 ಗುಂಟೆನೇ ತಗೋಬೋದು. ಎಷ್ಟಿದೆ ಸರ್ ಇದು? ಬರೀ 25 ಗುಂಟೆ ಇದೆ. ಎಷ್ಟಾಗುತ್ತೆ ಹಂಗಾರೆ? 3 ಗುಂಟೆ? 3 ಅಂದರೆ 8 ಆಗುತ್ತೆ. ಆದರೆ 6 ಗುಂಟೆ ಅಂದರೆ 5 ಗುಂಟೆ ಅಂದರೆ 5 ಆಗುತ್ತೆ ಅಷ್ಟೇ. 5 ಆಗುತ್ತೆ. ಒಬ್ಬೊಬ್ಬರೇ ತಗೊಬಿಡ್ತಾರೆ 5 ಗುಂಟೆ 6 ಗುಂಟೆನ. ಓಕೆ. ಆಮೇಲೆ ಎಲ್ಲ ರೋಡ್ಗೆ ಸಿಗುತ್ತೆ, ರೋಡ್ ಫೇಸ್ ಸಿಗುತ್ತೆ ಎಲ್ರಿಗೂ. ಇಲ್ಲೂ ರೋಡ್ ಫೇಸ್ ಎಲ್ರಿಗೂ. ರೋಡ್ ಏನು ಒಳಗಡೆ ಹೋಗಿಲ್ಲ, ನೋಡ್ತಾ ಇಲ್ಲ ಇದು ರೋಡು. ಈ ರೋಡ್ ಸ್ಟಡಿ ರೋಡ್ ಸರ್ ಇದು? ಸರ್ ಇದು ರೋಡ್ ಇದೆ ನೋಡಿದ್ರಲ್ಲ, ಇದು ಹೆಚ್ಚಿಗೆ 35 ಅಡಿ ರೋಡ್ ಇದೆ. ಆಮೇಲೆ ಬಹಳ ವಿಶೇಷವಾಗಿ ನೀರು ಅಲ್ಲೂ ಇದೆ, ನಮ್ಮ ಜಾಗದಲ್ಲಿ ಇಲ್ಲೂ ಇದೆ ನೋಡಿ. ಜಾಗದಲ್ಲೂ ನೀರಿದೆ. ಓಕೆ. ಎಲ್ಲ ನಮ್ಮ ಹುಡುಗರುಗಳು ಇದು ಮಣ್ಣು ನೋಡಿಸ್ಬಿಟ್ಟು ಇದನ್ನ ಕಿತ್ತಾಕ್ಸ್ಬಿಟ್ಟು ವಿಡಿಯೋ ಮಾಡೋಣ ಅಂದ್ರು. ಇಲ್ಲ ಇದು ಖುಷಿ ಆಗುತ್ತೆ ಇದು ನೋಡಿದ್ರೆ. ಹಿಂಗೆ ತೋರ್ಸೋಣ ಹಸಿರಿರುದ್ನ. ಆಮೇಲೆ ಕಸ್ಟಮರ್ ಬಂದ ಮೇಲೆ ನಾವು ಇದು ಮಣ್ಣು ನೋಡಿಸಿ ಇದಕ್ಕೆ ಡ್ರೈನೇಜ್ ಮಾಡಿ ಹೋಗೋದಕ್ಕೆ ದಾರಿ ಮಾಡ್ಕೊಳ್ಳೋಣ ಅಂತ, ಈಗಿರೋಂಗೆ ತೋರ್ಸೋಣ ಅಂತ. ಅಲ್ಲ ಒಳ್ಳೇದು, ಖುಷಿ ಆಗುತ್ತೆ. ನೀರು ಎಲ್ಲಿಂದ ಬರುತ್ತೆ? ಇದು ಕಾವೇರಿ ವಾಟರ್, ಕಾವೇರಿನೇ. ಕಾವೇರಿ? ಕಾವೇರಿ. ಓ ಪುಣ್ಯವಂತರು. ಓಕೆ. 12 ತಿಂಗಳು ಇರುತ್ತೆ ಅಂದ್ರೆ ಒಂದು 10 ದಿವಸ ಇರಲ್ಲ ಅಷ್ಟೇ. ಅಂದ್ರೆ ಜಿನಿಗಳು ನೀರು ಇದ್ದೇ ಇರುತ್ತಿಲ್ಲ. ನಿಮ್ಗೆಲ್ಲ 60-70 ಅಡಿ ನೀರು ಐತಿಲ್ಲ. ನಿಮ್ಗೆ ಆ ನೀರನ್ನೇ ಇದು ಮಾಡ್ಕೋಬಹುದು, ಏನು ತೊಂದರೆ ಏನಿಲ್ಲ. ಸೊ ಇದನ್ನ ಯೂಸ್ ಮಾಡ್ಕೋಬೋದಾ? ಯೂಸ್ ಮಾಡ್ಕೊಳಕ್ಕೆ ತಾನೆ ಯೂಸ್ ಮಾಡ್ಕೋಬಹುದು. ಅಲ್ಲಿಂದ ಒಳಗಡೆ ತಗೋಬಹುದು ನೀರ್ನ. ಹೌದಾ? ರೋಡ್ ಜಮೀನಲ್ಲೇ ಇದೆಯಲ್ಲ ನೀರು. ಹೌದು. ಜಮೀನು ಒಳಗಡೆ ನೀರು ಹೋಗ್ತಾ ಇದೆಯಲ್ಲ. ಓಕೆ. ಇದಕ್ಕೆ ಮತ್ತೆ ಅವ್ರಿಗೆ ಹೆಸರಿಗೆ ಪಾಣಿ ಬರುತ್ತೆ ಅಲ್ವಾ? ಮಾಮೂಲಿ ಫಾರ್ಮ್ ಲ್ಯಾಂಡ್. ಈಗ ನಿಮ್ಮ ಹೆಸರಿಗಿದೆ, ಅವ್ರ ಹೆಸರಿಗೆ ಬರುತ್ತೆ. ಏನ್ ಸರ್ ರೇಟ್? 650 ರೂಪಾಯಿ. 650 ರೂಪಾಯಿ. ಬರೋ 3 ಗಂಟೆಗೆ ಅಂತಾನೆ ಲೆಕ್ಕ ಮಾಡಿದ್ರೆ ಎಷ್ಟಾಗುತ್ತೆ ಸರ್? 21,25,000. 21,25,000. ಇದು ರಿಜಿಸ್ಟ್ರೇಷನ್ ಖರ್ಚು ಒಂದು 3 ಗುಂಟೆ ಆದರೆ ಒಂದು 70-80,000 ಬರುತ್ತೆ. 5 ಗುಂಟೆ ತಗೊಂಡ್ರೆ ನಿಮಗೆ ಒಂದು 30,000 ಬರ್ಬೋದು. ಜಾಸ್ತಿ ತಗೊಂಡ್ರೆ ಕಡಿಮೆ ಬರುತ್ತೆ. 21.5 ಲಕ್ಷ ಆಗ್ಬಿಟ್ರೆ ಟೈಮ್ ಎಷ್ಟು ಕೊಡ್ತೀರಿ? 3 ತಿಂಗಳಿಗೆ ರೆಡಿ ಇರುತ್ತೆ ರಿಜಿಸ್ಟ್ರೇಷನ್ಗೆ. ಅವ್ರು ಇನ್ನೊಂದು ತಿಂಗಳು ಬೇಕು ಅಂದ್ರೆ ಕೊಡೋಣ. 1 ತಿಂಗಳು 3 ತಿಂಗಳಿಗೆಲ್ಲ 2 ತಿಂಗಳಿಗೆ ರೆಡಿ ಇರುತ್ತೆ. ಇನ್ನೊಂದು ಮಂತ್ 2 ಮಂತ್ಸ್ ಬೇಕಾದ್ರೆ ಕೊಡೋಣ. ಹೋದ್ ಸರಿ ವಿಡಿಯೋದಾಗ ಸುಮಾರು ಜನ ನಿಮಗೂ ಕೇಳಿರ್ತಾರೆ, ನಮಗೂ ಕೇಳಿರ್ತಾರೆ, 2 ಲಕ್ಷಕ್ಕೆ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರದ್ದು ಏನಾದ್ರು ಇಲ್ಲಿ ಅವಕಾಶ? 2 ಲಕ್ಷದ ಮನೆ ಇಲ್ಲಿ ಕಟ್ಟಲ್ಲ ನಾವು. 2 ಲಕ್ಷದ ಫ್ರೀ ಕ್ಯಾಸ್ಟಿಂಗ್ ಹೌಸ್ ಅದು ಕಮೆಂಟಲ್ಲಿ ನೋಡಿದ್ವಿ, ಇವನು ಓಳ್ಬಿಡ್ತಾನೆ ಅಂತ. ನಾವು ಯಾವುದು ಓಳ್ಬಿಡಲ್ಲ. ಏನದೇ ಅದು ಮಾಡಿ ತೋರಿಸಿದೀವಿ. 9 ಲಕ್ಷಕ್ಕೆ ಮನೆ ಬೇರೆಯವ್ರು ಕೊಟ್ಟಿಲ್ಲ, ನಾವು ಕೊಟ್ಟು ತೋರಿಸಿದೀವಿ. ಈಗ ಮಾತಾಡೋರೆಲ್ಲ ಕಮೆಂಟ್ ಹಾಕೋರು ಒಂದು ಮನೆ ಕಟ್ಟಿ ತೋರಿಸ್ಲಿ, ಅವರು ನಾವು ಇಲ್ಲಿ ಅವ್ರಿಗೆ ಹೋಗಿ ಸನ್ಮಾನ ಮಾಡಿ ಅವ್ರಿಗೆ ಪ್ರೈಸ್ ಕೊಟ್ಟು ಬರೋಣ. ಅವ್ರು ಏನು ಕಮೆಂಟ್ ಹಾಕ್ತಾರೆ ಅವರು. 2 ಲಕ್ಷದ ಮನೆ ಮಾಡಲ್ ನಿಮಗೆ ತೋರಿಸ್ತೀವಿ. ಜಸ್ಟ್ 2 ಮಂತ್ಸ್ ವೇಟ್ ಮಾಡಿ. ನಾವು ಮಾಡ್ತೀವಿ ಅದನ್ನ ಮಾಡಿ 2 ಲಕ್ಷದ ಮನೆ ತೋರಿಸ್ತೀವಿ. ಅವ್ರಿಗೆ ಮನೆನೂ ಇಟ್ಕೊಂಡು ಅವ್ರ ಜಾಗನೂ ಇಟ್ಕೋಬೋದು. ತೋರಿಸ್ತೀವಿ ಅದನ್ನ ಫ್ರೀ ಕ್ಯಾಸ್ಟಿಂಗ್ ಹೌಸ್ ಮಾಡ್ಕೊಡ್ತೀವಿ ಅದನ್ನ 2 ಲಕ್ಷಕ್ಕೆ. ಅಲ್ಲ ಸಾಕು, ಈಗ ಎಮರ್ಜೆನ್ಸಿಗೆ ಸರ್ ಇದ್ದು ಹೋಗ್ಬೋದು. ಅವ್ರು ಶ್ರೀಮಂತ ಜಾಗ ದುಡ್ಡು ಬಂದಂಗೆ ಬೆಳ್ಕೊಳ್ಳಿ ಅವರು. ಆಮೇಲೆ ಅವರು ದೊಡ್ಡದಾಗಿ ನಮ್ಮ ಕಾನ್ಸೆಪ್ಟ್ ಇರೋದು ಅದು ಸಹ. ನೀವು ಅರಮನೆ ಕಟ್ತೀವಿ ಅಂತ ಲೈಫ್ ಲಾಂಗ್ ಹಾಳಾಗ್ಬೇಡಿ. ಮತ್ತೆ ಪ್ರತಿ ಸಲ ಹೇಳ್ತಾ ಇರ್ತೀವಿ, ಹಿಂದೆ ನಮ್ಮ ತಾತ 3 ತಲೆ ನಮ್ಮ ಫ್ಯಾಮಿಲಿ 3 ತಲೆಮಾರು ಮನೆ ಕಟ್ಟಿರಲಿಲ್ಲ. ನಾವು ಎದ್ಮೇಲೆ ಮನೆ ಕಟ್ಟಿರೋದು ನನ್ನ ತಲೆಮಾರಲ್ಲಿ. ನಾನು ಅದು ಹೆಮ್ಮೆ ಆಯ್ತು ನನಗೆ ಹೇಳ್ಕೊಳಕ್ಕೆ. ಹಿಂದೆ ಏನಿತ್ತು, ಒಂದು ತಲೆಮಾರು ಮನೆ ಪೂರ್ತಿ ಲೈಫ್ ಲಾಂಗು ಅವರು ಮರ ಹೊಂದಿಸ್ಕೊಳ್ಳೋರು, ಇಟ್ಟಿಗೆ 1 ವರ್ಷ ಕುಯ್ಕೊಳ್ಳೋರು, 10 ವರ್ಷ ತಗೊಳ್ಳೋರು ಮನೆ ಕಟ್ಟೋದಕ್ಕೇನೆ. ಈಗ ಹಂಗಿಲ್ಲ. ಕಾರ್ ಬರುತ್ತೆ, ಮನೆ ಬರುತ್ತೆ, ಸ್ಕೂಟರ್ ಬರುತ್ತೆ, ಸೋಫಾ ಸೆಟ್ ಬರುತ್ತೆ, ಫ್ರಿಜ್ ಬರುತ್ತೆ, AC ಬರುತ್ತೆ, ಎಲ್ಲ ಬರುತ್ತೆ. ಲೈಫ್ ಲಾಂಗು ಸಾಲ ತೀರಿಸ್ಬೇಕು ಬದುಕಿರೋವರೆಗೂ. ಎಲ್ಲ ಸಾಲದಲ್ಲಿ ಬರುತ್ತೆ. ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ, ನಿಮಗೆ ಸಂಪಾದನೆ ಮಾಡಿ ಅವಶ್ಯಕತೆ ಇದ್ದಷ್ಟನ್ನ ತಗೊಳ್ಳಿ. ಸಂಪಾದನೆ ಮಾಡಿ ಇನ್ನೂ ಅರಮನೆ ತಗೊಳ್ಳಿ. ಈಗ ಇದು ಎಷ್ಟು ನಿಮ್ಮ ಹತ್ರ ಅವಶ್ಯಕತೆ ಇದೆ, ಜಾಗ ದೊಡ್ಡದಿರುತ್ತೆ, ಜಾಗ ತಗೊಳ್ಳಿ. ಸಣ್ಣ ಜಾಗ ತಗೊಂಡು ಸಿಟಿ ಹತ್ರದಲ್ಲಿರೋದ್ರ ಬದಲು, ಅಂದರೆ ಎಲ್ಲರೂ ಅಂತಲ್ಲ, ಯಾರು ನಿಮಗೆ ಆ ಥರ ನಮಗೆ ಲೈಕ್ ಮೈಂಡೆಡ್ ಪೀಪಲ್ ನಾನು ಹೇಳ್ತಾ ಇರೋದಕ್ಕೆ ಅಂಥ ಅವಶ್ಯಕತೆ ಇರೋರು ಬಂದು ತಗೊಳ್ಳಿ. ನಾನೇನು ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಅದು ಅವಶ್ಯಕತೆ ಇರೋ ನಮ್ಮ ಮಾತು ಹೌದು ಸರಿ ಅನಿಸ್ತವ್ರು ಬಂದು ತಗೋತಾ ಇದ್ದಾರೆ. ನಿಮ್ಗೆ 2 ದಿವಸಕ್ಕೆ ನಮ್ಮದು ಖಾಲಿ ಆಯ್ತಾ ಇದೆ, ತಗೋತಾರೆ ಆ ಥರದವರು. ಓಕೆ ಬನ್ನಿ ಸರ್. ಇವರು ಶಿವಕುಮಾರ್ ಪುರದ್ದು ಅಂದ್ಬಿಟ್ಟು. ನಮಸ್ತೆ. ನಮಸ್ಕಾರ ಸರ್. ಬನ್ನಿ ಮೇಡಮ್, ಬನ್ನಿ. ಬರ್ರಿ ಮೇಡಮ್. ಯಾಕೆ? ಡಾಕ್ಟರ್ ಆಗಿ ಈಗ ನಿವೃತ್ತಿ ಆಗಿದ್ದಾರೆ. ಇವ್ರ ಮಗ ಲಂಡನ್ ಇದ್ದಾರೆ.
ಇವ್ರೇನಂದ್ರೆ ನಮ್ಮ ಹತ್ರ ನಾವು ಎಲ್ಲೆಲ್ಲಿ ಮಾಡಿದ್ವಿ ನಮ್ಮ ಫಾರ್ಮ್ ಲ್ಯಾಂಡ್ ತಗೊಳಕ್ಕೆ ಬಂದು ನಮಗೆ ಗೆಜ್ಜಲಗೆರೆ ಕಾಫಿ ಡೇ ಹಿಂಭಾಗ ಫಸ್ಟು ನಿಮ್ಮ ವಿಡಿಯೋ ನೋಡ್ಕೊಂಡು ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಬಂದು ಹೇಳಿದ್ರಲ್ಲ ನಿಮ್ಗೆ ಹಿಂದೆ ಆಫ್ ದಿ ರೆಕಾರ್ಡ್ ಹೇಳಿದ್ರು. ನಂಬಿದ್ರು, ನಾವು ಎಲ್ಲಿ ತಗೊಂಡಿದ್ವಿ ಅಲ್ಲೆಲ್ಲ ತಗೊಂಡಿದ್ದಾರೆ. ನಮ್ಮ ಬಿಟ್ಟೇ ಇಲ್ಲ ಅಂತ ಹೇಳಿದ್ರು ಅವರು, ನಾವು ಅವ್ರನ್ನ ಬಿಟ್ಟಿಲ್ಲ. ಅಂದರೆ ಸಂಬಂಧಿಕರ ಥರ ಆಗ್ಬಿಟ್ಟಿದ್ದೀವಿ. ಆ ಥರನೇ ಪಾಪ ಅವ್ರು ಅಷ್ಟೊಂದು ನಮ್ಮ ಪ್ರೀತಿಸ್ತಾರೆ, ತುಂಬ ಪ್ರೀತಿಸ್. ನಮ್ಮ ಪೊಸೆಷನ್ಸ್ ಜಾಸ್ತಿ ಇದೆ ನಮ್ಮ ಮೇಲೆ. ನೀವು ಬರ್ಲಿಕ್ಕೆ ಸಿಗದೇವೋ, ನೀವು ಮಾತಾಡ್ಸೋಕ್ಕೆ ಬರ್ಬೇಕಲ್ಲ ಅಂತ ಫೋನ್ ಮಾಡ್ತಾ ಇರ್ತಾರೆ. ಅಷ್ಟು ಪೊಸೆಷನ್ಸ್ ಇದೆ ನನ್ನ ಮೇಲೆ ಅವ್ರಿಗೆ. ಹಂಗಾಗಿ ಎಲ್ಲ ಕಡೆನೂ ತಗೊಂಡಿದ್ರು. ಮೊನ್ನೆ ನಿಮಗೆ 1 ಎಕರೆ ಲಾಸ್ಟ್ ಮಾಡಿದ್ವಲ್ಲ ವಿಡಿಯೋ, ಕುದುರೆಗುಂಡಿ ರೋಡಲ್ಲಿ, ಅಲ್ಲಿ 8,000 ಸ್ಕ್ವೇರ್ ಫೀಟ್ ತಗೊಂಡಿದ್ದಾರೆ. ಇವ್ರು ನಿಮ್ಮ ಹೊಸಪೇಟೆ ಅವರು. ಓಕೆ, ಹೇಳಿ ಸರ್, ಯಾವರು ಸರ್? ನಮ್ಮದು ಕುಷ್ಟಗಿ ತಾಲೂಕು ಹಿರೇಮನ್ನಾಪುರ ಅಂತ. ನಾವು ಹೊಸಪೇಟೆಯಲ್ಲೇ ಭಾಳ ವರ್ಷ ಇದ್ವಿ. ಅಲ್ಲೇ ನಂದು ಕ್ಲಿನಿಕ್ ಇತ್ತು. ಮಗ ಓದಿದ, ಮತ್ತು ಅವನು ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬೇಕಂತೇಳಿ ಇಚ್ಛೆ ಇದ್ದಕ್ಕೆ ನಾವು ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ವಿ. ಮಗಳ ಮದುವೆನೂ ಹೊಸಪೇಟೆನಲ್ಲೇ ಆಯಿತು. ಈ ಬೆಂಗಳೂರಿಗೆ ಬಂದು ಒಂದು 10-12 ವರ್ಷ ಆಯಿತು. ಈಗ ಯಾವಾಗ ಬೆಂಗಳೂರಲ್ಲಿ JP ನಗರದಲ್ಲಿ ಇರೋ ಸರ್, 8 ಸ್ಪೇಸ್ನಲ್ಲಿ. ಅದ್ಭುತ ಜಾಗ. ಅಲ್ಲಿ ಮನೆ ತೊಗೊಂಡು ಅಲ್ಲೇ ಇದ್ದೀವಿ. ಈಗ ನಿಮ್ಮ ವಿಡಿಯೋ ಏನು ಮಾಡಿದ್ರಿ ಈಗ 3 ವರ್ಷದ ಹಿಂದ್ಗಡೆ, ಆ ಒಂದು ವಿಡಿಯೋನೇ ನಮಗೆ ಇಲ್ಲಿವರೆಗೂ ನಿಮ್ಮ ಜೊತೆಗೆ ಹಾಗೂ ಸರ್ ಜೊತೆಗೆ ನಾವು ನಡ್ಕೊತ ಹೋಗ್ತಾ ಇದ್ದೀವಿ. ನಮಗೆ ಆ ಗೆಜ್ಜಲಗೆರೆ ಫಾರ್ಮ್ ಲ್ಯಾಂಡ್ ಹಿಂದ್ಗಡೆ ಫಸ್ಟ್ ವಿಡಿಯೋ ನೋಡಿದ್ದು ನಿಮ್ಮಲಿಂದ. ಅದರಲ್ಲಿ 2 ಸೈಟ್ ತೊಗೊಂಡ್ವಿ. ನಮಗೆ ನಿಮ್ಮಲಿಂದ ಸತೀಶ್ ಸರ್ ಅವರು ಭೇಟಿ ಆದರು. ಬಂದ್ವಿ, ನೋಡಿದ್ವಿ. ಇಷ್ಟಕ್ಕೆಲ್ಲ 9 ಲಕ್ಷಕ್ಕೆ ಮನೆಯೂ ಕೊಡ್ತಾರಂತ ನೋಡಿದ್ವಿ. ಕೊಡಲಿಕ್ಕೆಲ್ಲ ಮೋಸ್ಟ್ಲಿ ಬರೀ ವಿಡಿಯೋದಲ್ಲಿ ಮಾಡಿ ಎಷ್ಟೋ ಜನ ಬಿಡ್ತಾರೆ ಅಂತೇಳಿ ಬಿಟ್ಬಿಟ್ಟಿದ್ವಿ. ಅದ್ರ 2ನೇ ವಿಡಿಯೋದಲ್ಲಿ ಗೆಜ್ಜಲಗೆರೆಯಲ್ಲಿ 5 ಲಕ್ಷಕ್ಕೊಂದು ಸೈಟ್ ಸಿಗ್ತವೆ. ಅದು 30-44 ಸೈಜುನು. ಒಂದ್ಸಲ ಹೋಗಿ ಭೇಟಿಯಾಗಿ ಬರೋಣ, ತಗೊಳ್ಳ ಅಂತಂದು ಬಂದ್ವಿ. ಸರ್ನ ಭೇಟಿ ಆದ್ವಿ, ನೋಡಿದ್ವಿ. ಅವ್ರ ಜೊತೆ ಮಾತಾಡಿದ ಕೂಡಲೇ ಇವರು ಬೇರೆದವ್ರು ಅನಿಸ್ಲೇ ಇಲ್ಲ. ಯಾವಾಗೋ ಭೇಟಿ ಆಗಿದ್ದಂಗೆ ಇತ್ತು. ಹಂಗೆ ಮುಗಿಸ್ಕೊಂಡು ಹೋಗ್ಬಿಟ್ವಿ. ಅವತ್ತಿನಿಂದ 2 ಸೈಟ್ ತೊಗೊಂಡಿದ್ದು ಜರ್ನಿ ಇವತ್ತಿಗೆ ಒಂದು 25 ಸೈಟ್ ತನಕ ಬಂದಿದೆ. 25 ಸೈಟ್ ತೊಗೊಂಡಿದ್ದೀರಿ? ಹಾಂ, ಅವ್ರು ಎಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ನಮ್ದು ಒಂದಿದೆ. ಮೇಡಮ್ ಅವರೇ, ಹೇಳಿ, ಆರಾಮಾಗಿ JP ನಗರದಂಥ ಏರಿಯಾ ಅಂದ್ರೆ ಬೆಂಗಳೂರಾಗ ಅದ್ಭುತ. ಅಲ್ಲಿದ್ರಿ, ಇನ್ನೊಂದಿಷ್ಟು ಏನೋ 1000 ಸೈಟ್ ತಗೋಕಂತಾರ ಶುರು ಆಗ್ತದೆ. ಎಲ್ಲರಿಗೂ ಬೆಂಗಳೂರು ಈಚೆ ಅಂದರೆ ಒಂದು ಭಯ ಇರ್ತದೆ ಅವ್ರಿಗೆ. ಹೆಂಗಪ್ಪ ಏನು ಅಷ್ಟು ದೂರ, ಅಲ್ಲಿಂದ ಹಿಂಗೆ ಹೋಗ್ಬೇಕು ಬರಬೇಕು, ಬೆಂಗಳೂರಾಗ ಎಷ್ಟು ದೂರ ಒಡ್ಡಾಡ್ಲಿ ಅದು ಲೆಕ್ಕಕ್ಕೆ ಬರೋಂಗಿಲ್ಲ. ಅವ್ರಿಗೆ ಫೀಲ್ ಹಂಗೆ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಅದು ಕನಕಪುರದಾಗಿದ್ದರು ಬೆಂಗಳೂರೇ ಅಂತಾರೆ. ಮತ್ತು ಮನೆಗೆ ಬರೋಕ್ಕಾದ್ರೆ ರಾತ್ರಿ 12 ಆಗಿರುತ್ತೆ. ಆ ಪ್ರಶ್ನೆ ಬೇರೆ. ಇಲ್ಲಿ ನಿಮಗೆ ಸಾಹೇಬ್ರು ಫಸ್ಟ್ ಬಂದು ತೋರಿಸಿದಾಗ ಏನು ಅನ್ನಿಸ್ತು ನಿಮಗೆ? ನಮಗೆ ಮೊದಲಾಗೆ ಆಸ್ತಿ ಅಂದರೆ ನಮಗೆ ಭಾಳ ಖುಷಿ. ನಾವು ಅಲ್ಲಿ ಕುಷ್ಟಗಿಯಲ್ಲಿನೂ ಒಂದು 40 ಸೈಟ್ ಮಾಡ್ಕೊಂಡ್ಬಿಟ್ಟು ಅದು ಭಾಳ ಒಂದು ಸ್ವಲ್ಪ ಇದಾಯಿತು. ಇಲ್ಲಿ ಸಿಕ್ಕ ಮೇಲೆ ಮತ್ತೆ ಇನ್ನೂ ನಾವು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲಿ ಬಂದು ಇವ್ರಿಗೆ ಹೇಳಿದ ಮೇಲೆ ಇಲ್ಲ ತೊಗೊಳೋಣ ಅಂತಂದ್ಬಿಟ್ಟು ಇಬ್ಬರು ಒಟ್ಟಿಗೆ ಇದು ಮಾಡಿ, ನಾವು ಮಕ್ಕಳಿಗೆ ಹೇಳಿರಲಿಲ್ಲ ಯಾಕೆ ತೊಗೊತೀರಾ ಅಂತ ಅವ್ರಿಗೆ ಕೇಳ್ತಾಯಿದ್ರು. ಈಗ ಇವರು ಹೇಳಿದ ಮೇಲೆ ಇಬ್ಬರು ಬಂದುಬಿಟ್ಟು ಅವತ್ತು ನಾವು ಯಾರು ಒಪ್ಪಿಗೆನೂ ಇಲ್ದಂಗೆ ನಮ್ಮ ಹತ್ರ ಎಷ್ಟಿತ್ತು ಅಷ್ಟು ಇವ್ರಿಗೆ ಕೊಟ್ಬಿಟ್ಟು ಅವತ್ತು 2 ಸೈಟ್ ತೊಗೊಂಡು ಹೋಗಿದ್ದು. ಹೋದ್ಮೇಲೆ ಹಂಗೆ ಜರ್ನಿ ಸಾಕು ಅಂತ ಹಂಗೆ ಇದೆ. ನಾವು ಇಷ್ಟಿಷ್ಟೇ ಕೊಟ್ಕೊತಾನೆ ಹಿಂಗೆ ಹೋಗ್ತಾ ಇದ್ದೀವಿ. ಅವ್ರು ನಮ್ಮನ್ನು ಕರಿತಾ ಇದ್ದಾರೆ, ನಮ್ಗೆ ಸಹಕರಿಸ್ತಾ ಇದ್ದಾರೆ. ನಾವು ಒಂಥರ ಏನು ಅಣ್ಣ ತಮ್ಮಗಳು ಹೆಂಗಿದ್ದಾರಲ್ಲ ಹಂಗಾಗಿದ್ದೀವಿ. ಆ ಥರ ಆಗಿಬಿಟ್ಟು ಎಲ್ಲರೂ ಒಂದು ಸ್ನೇಹದಿಂದ ಈ ಥರ ಸೈಟ್ ತೊಗೊತಾ ಇದ್ದೀವಿ. ನೀವು 3 ಕೋಟಿ ಹಾಕಬೇಕು ಬೆಂಗಳೂರಲ್ಲಿ ಒಂದು ತಗೋಬೇಕಂದ್ರೆ, ಒಂದೇ ಸೈಟ್ 30-40. ಈಗ ನೋಡಿ ಬೆಳೆದ್ರಿ, ಅದು ಒಂದೇ ಸೈಟ್ ಬೆಳೀತಿತ್ತು ನಿಮ್ಮದು. ಸ್ಯಾಚುರೇಷನ್ ರೇಟ್ ಮುಗಿದ ಮೇಲೆ ಅವು ಬೆಳೆಯಲ್ಲ. ನೀವೆಲ್ಲರೂ ತೊಗೊಂಡ್ರೆ ಅದನ್ನು ಭಯಂಕರ ರೇಟಿಗೆ ತೊಗೊಂಡಿರ್ತೀರಿ, ಬೆಳೆಯಲ್ಲ. 40 ಸೈಟ್ ಇಲ್ಲಿ ಬೆಳೆಯುತ್ತೆ. 40 ಸೈಟ್ ಇವ್ರು ಏನು ತೊಗೊಂಡಾರೋ ಇನ್ನು 5 ವರ್ಷವೋ 10 ವರ್ಷವೋ ಬಿಡಿ, ಅದ್ರ ರೇಟ್ ಏನಾಗುತ್ತಂತ ನಾನು ಹೇಳಾರೆ, ನೀವೇ ಲೆಕ್ಕ ಮಾಡ್ಕೊಂಡ್ರಿ. ಮತ್ತೆ ನಾನು ಇವ್ರ ಜೊತೆ ಮಾತುಕತೆ ಮುಂದುವರಿಸ್ತೀನಿ. ಹಾಂ ಸರ್, ಈಗ ಬಂದಿದ್ದೀರಿ, ಈಗಲೂ ಇದನ್ನ ತೊಗೊಳಕ್ಕೆ ಬಂದ್ರೆ ಅದೇ ಎಲ್ಲಿ ಅವರು ಮಾಡ್ತಾರೆ ಅವ್ರನ್ನ ಬಿಡಬಾರ್ದು ಅಂತ ಹೇಳೋದಕ್ಕೆ 2 ಬೇಡ, ಅಟ್ಲೀಸ್ಟ್ ಒಂದನ್ನ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಒಟ್ಟು ನಿಮ್ಮ ಮಿಸ ತೆಗೆದಿಟ್ಟ ಮಾರ್ಬೇಕು. ಈಗ ಅವ್ರು ಬೇರೆದವ್ರಿಗೆ ಮಾರಿದ್ರೆ ಮಾಡಿದ್ರು ನಮಗೊಂದು ಸೈಟ್ ಆಗಲಿ, ಫಾರ್ಮ್ ಲ್ಯಾಂಡ್ ಆಗಲಿ, 1 ಗುಂಟೆ ಆಗಲಿ, ಅವ್ರು ನಮ್ಗೆ ಬಿಟ್ಟೆ ಅವರು ಬೇರೆದವ್ರಿಗೆ ಕೊಡ್ಬೋದು. ಅವ್ರು ಗಂಡತ್ ಬಿಟ್ಟಿವಿ ನಾವೀಗ. ಆಮೇಲೆ ನನಗೇನಂತಂದ್ರೆ ಮೊದಲಾಗಿಂದ ಅಗ್ರಿಕಲ್ಚರ್ ಮೇಲೆ ಭಾಳ ಇಷ್ಟ. ನಾನು ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದೆ. ಈಗ ನಾನು ಫ್ರೀ ಆಗಿಬಿಟ್ಟಿದ್ದೀನಿ. ಈಗ ಮಗನು ನನಗೆ ಎಷ್ಟು ನಾವು ಹೇಳ್ತೀವಿ ಅದಕ್ಕೆ ಅವರು ಸಹಕರಿಸ್ತಾ ಇದ್ದಾರೆ. ಹಿಂಗಾಗಿ ಮಗನ ಸ್ಕೋಪ್ಲಿಂದ ನಾನು ಈಗ ಅವರು ಸಿಕ್ಕಿರೋದ್ರಿಂದ ನಮಗೆ ದೇವರು ಭಗವಂತ ಸಿಕ್ಕಂಗೆ ಆಗ್ಬಿಟ್ಟದೆ. ಈಗ ಏನ್ರಿ ನಾವು ಕೇಳ್ತಿದ್ವಿ, ದೇವರು ನಮಗೆ ಏನು ಸಹಾಯ ಮಾಡ್ತಾ ಇಲ್ಲ, ನಾವು ಭಾಳ ಪರಿಸ್ಥಿತಿ ಆಗೈತಿ, ಹಂಗೆ ಹಿಂಗೆ ನಡ್ಬಾರ್ದು, ನಮ್ಗೆ ಒಂದು ಸ್ವಲ್ಪ ಏನೋ ಆಗಿತ್ತು. ಅವಾಗ ಯಾವಾಗ ಅವ್ರನ್ನ ನಾವು ಬಿಟ್ವಿ, ಅದು ಭಗವಂತ ಯಾವಾಗಲೂ ಡೈರೆಕ್ಟ್ ಬರಲ್ಲ ಅಂತಾರೆ. ಆ ಭಗವಂತನ ರೂಪದಲ್ಲಿ ನಮಗೆ ಸತೀಶ್ ಸರ್ ಬಂದಿದ್ದಾರೆ. ಯಾವುದೇ ವಿಷಯ, ಇದು ಸೈಟಿನ ವಿಷಯ ಅಲ್ಲ, ನಮಗೇನಾದರೂ ನೋವಾದರೂ ಅವ್ರು ಕೂಡ ಹೇಳ್ಕೊಂಡ್ರೆ ನಮಗೆ ಸೊಲ್ಯೂಷನ್ ಕೊಡ್ತಾರೆ.
ತಾಳ್ಮೆ ಕಲಿಸಿದ್ದೇ ಅವರು, ಮುಂದೆ ದಾರಿ ತೋರಿಸೋದು ಅವರು, ನಾವು ಅವ್ರ ಫಾಲೋವರ್ಸ್ ಆಗಿದ್ದೀವಿ ಸರ್. ಒಂದಿಷ್ಟು ಜವಾಬ್ದಾರಿ ನಮಗೆ ಹೆಚ್ಚಿಗೆ ಮಾಡಿದಿರಿ, ಸರ್ಗಾಯ್ತು ನಮಗಾಯ್ತು. ಯಾಕೆ ಅಂದ್ರೆ ನಂಬಿಕೆ ಭಾಳ ದುಬಾರಿ ಅಂತ ಯಾವಾಗಲೂ ಹೇಳ್ತಿರ್ತೀರಿ. ನೀವು ನಮ್ಮನ್ನು ನಂಬಿ, ನಮ್ಮ ಮೂಲಕ ಸರ್ ನಂಬಿ ಬಂದು ನೀವು 40 ಸೈಟ್ ಓನರ್ ಆಗಿದ್ದೀರಿ, ಭಾಳ ಖುಷಿ ಆಗುತ್ತೆ. ಈಗ 40 ಸೈಟ್ ಅಂದ್ರೆ ನೀವು ಒಂದು ಮಾತು ಹೇಳಿದ್ರಲ್ಲ, ಈ ಜನ ಇವ್ರನ್ನ ಇದು ಕರೆಕ್ಟ್ ಇವ್ರು ಬಂದಿದ್ದು ಇವತ್ತು ಅಚಾನಕಾಗಿ ಬಂದರು. ಈಗ ನಾವು ಅದನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದು. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀವಲ್ಲ, ನಾವು ಏನು SSN ಗುಟ್ಟು ಅಂತ. ಈಗ ಇವ್ರದ್ದು ನೀವು ಹೇಳಿದ್ರೆ ಒಂದು ಸೈಟ್ ತಗೋಬೋದು ಅಷ್ಟೇ ಬೆಂಗಳೂರಲ್ಲಿ. ಈಗ ಇಲ್ಲಿ 40 ಸೈಟ್ ತಗೊಂಡಿದ್ದಾರೆ. ಯಾವಾಗಲೂ ಹೊರಗಡೆ ಹೋಗ್ತಾ ಇವ್ರಿಗೆ ಇನ್ನೊಂದು 5 ವರ್ಷಕ್ಕೆ ಇವ್ರು ಬೇರೆ ಥರ ಆಗಿರ್ತಾರೆ. ಇನ್ನು ಅವ್ರ ಮಗನಿಗೆ ಇನ್ನು 10 ವರ್ಷಕ್ಕೆ ಬೇರೆ ಥರ ಆಗಿರುತ್ತೆ. ಈಗ ಒಂದು ಅದು ಮುಟ್ಬಿಟ್ಟಿರುತ್ತೆ, ಎಲ್ಲ ನಾವು ಸಿಟಿಲೇ ಇರಬೇಕು ಅಂತ, ಅದು ಪೂರ್ತಿ ಪೀಕ್ ಏನಾದ್ರೆ ಅದು ಆಗೋಗಿರುತ್ತೆ. ಈಗ ನೀವು ಜಯನಗರದಲ್ಲಿ 25,000 ಹೋದ ವರ್ಷ ಈಗಲೂ 25,000 ಇರುತ್ತೆ. ಅದೇ ನಿಮ್ಗೆ 50,000 ಬಿಡಲ್ಲ. ಸಾಧ್ಯನೇ ಇಲ್ಲ. ಹಂಗಾಗಿ ಅದು ಅವಶ್ಯಕತೆ ಇರೋ ದುಡ್ಡಿರು ತಗೊಳ್ಳಿ, ಅಲ್ಲಿ ದುಡ್ಡಿದ್ದವರು ಅಲ್ಲೇ ಇರಬೇಕು ಅನ್ನೋರು ತಗೊಳ್ಳಿ. ಬಟ್ ಇಲ್ಲಿ ಬೆಳೆಯುವಂಥವ್ರು ಈ ಕಡೆ ತಗೊಂಡು ಎಲ್ಲಿ ತಗೊಂಡ್ರು ಚಿನ್ನದ ವಿಷಯ ಹೇಳೋದು ಬೇಡ, ಚಿನ್ನಕ್ಕಿಂತ ಜಾಸ್ತಿ ಭೂಮಿಗೆ ಬೆಲೆ ಇರೋದು. ಅದೇ ಮಧ್ಯೆ ಹೇಳಿದ್ರೆ ಚಿನ್ನದ ಕತೆನ. ಹಂಗಾಗಿ ಅದು ಇವ್ರಿಗೆ ಒಳ್ಳೇದಾಗುತ್ತೆ. ಅದು ಸರ್ ಅವ್ರು 65 ವರ್ಷ. ಈಗ ಯಾರು ಅದನ್ನ ಕಲ್ಪನೆ ಇಟ್ಕೋಬೇಕು. ಯಾವಾಗಲೂ ಅಷ್ಟೇನೆ, ಯಾರನ್ನೋ ಒಬ್ಬನ ನೋಡಿ ಎಷ್ಟೋ ಜನ ಅನ್ಕೊಳ್ಳೋದು ಅಷ್ಟೇನೆ. ನೀವೊಂದು 10 ವರ್ಷ ಟೈಮ್ ಹಾಕೊಳ್ಳಿ. ನಾನು ಬಸ್ ಫೀಲ್ಡ್ ಬಿಟ್ಟಾಗ ಸರ್ 10 ವರ್ಷ ದಶವಾರ್ಷಿಕ ಯೋಜನೆ ಹಾಕೊಂಡಿದ್ದೆ. ಸರ್ಕಾರಗಳೇ ಪಂಚವಾರ್ಷಿಕ ಯೋಜನೆ ಹಾಕತ್ತವೆ, ನಾನು ದಶವಾರ್ಷಿಕ ಯೋಜನೆ ಹಾಕೊಂಡಿದ್ದೆ. 2 ಪಂಚವಾರ್ಷಿಕ ಯೋಜನೆ, ಒಂದು ಹಂತ ತಲುಪೋದು, ಆಮೇಲೆ ಇನ್ನೊಂದು ಹಂತ ತಲುಪೋದು ಅಂತ. ನಾವು ಅನ್ಕೊಂಡಿದ್ದಕ್ಕಿಂತ ಮುಂದಕ್ಕೆ ತಲುಪಿದ್ವಿ. ಅದು ಮೈಂಡ್ ಸೆಟ್ ಇರುತ್ತೆ. ಇನ್ಯಾರನ್ನ ಹೋಲಿಕೆ ಮಾಡ್ಕೊಂಡು ಅವ್ನು ಹೋಯ್ತಾನೆ ಇದೇ ಯೋಚನೆಯಲ್ಲಿ ಇರಬಾರ್ದು. ಅವ್ನು ಹೋಯ್ತಾ ಇರಲಿ, ನೀನು ಟೈಮ್ ಹಾಕೋ ಜಾಸ್ತಿ, ಅವನಿಗೆ ಮುಂದಕ್ಕೆ ಹೋಗಿರ್ತೀಯ. ಹಾಂ, ಸುಮ್ಮನೆ ಅವನ್ನೇ ನೋಡ್ಕೊಂಡು. ಈಗ ಇವ್ರಿಗೆ 65 ವರ್ಷ, ಇವ್ರನ್ನ ಯಾಕೆ ಹೋಲಿಕೆ ಮಾಡ್ಕೊತೀರಿ ನೀವು? 10 ವರ್ಷ ಟೈಮ್ ಹಾಕೊಳ್ಳಿ. ಇಲ್ಲಿಂದ ಒಂದೊಂದು ಸೈಟ್ 2 ತಗೊಂಡೋಗಿ, ಇದು ಬೆಸ್ಟ್. ಇದು ಇವ್ರನ್ನ ಹೋಲಿಕೆ ಮಾಡ್ಕೋಬಾರ್ದು, ನನ್ನನ್ನು ಹೋಲಿಕೆ ಮಾಡ್ಕೋಬಾರ್ದು. ಯಾರು ನಮ್ಗಿಂತ ಇದಿರೋರು ಯಾರು ತಲೆ ಹೊಡೆಯಲ್ಲ, ಯಾರು ಇದು ಮಾಡ್ಕೊಳ್ಳಲ್ಲ. ಎಲ್ಲರೂ ಕಷ್ಟಪಟ್ಟೆ ಇದು ಮಾಡ್ಕೊಂಡಿರ್ತಾರೆ. ಬಟ್ ನೀವು ಐಡಿಯಾಗಳು ಇಟ್ಕೋಬೇಕು. ಜೊತೆಗೆ ಏನಂದ್ರೆ ಅದನ್ನ ಅಳವಡಿಸ್ಕೋಬೇಕು. ಯಾವ್ದಾದ್ರು ಒಂದು ಕಲಿಯುವಂಥದ್ದಿದ್ರೆ, ಒಬ್ಬ ಸಾಧಕ ಏನಾರು ಇದ್ದರೆ, ಆ ಸಾಧಕಂದು ಏನಾರು ಇದ್ದರೆ ಕಲ್ತ್ಕೊಳ್ಳೋ ಕೆಲಸ ಮಾಡಬೇಕು. ನಮ್ಮನೆ ಅಂತಲ್ಲ, ನಾವು ಸಾಧಕರು ನೋಡಿ ಕಲ್ತ್ಕೊಂಡಿರೋದು. ನಮಗೆ ವಿಜಯ್ ಶಂಕೇಶ್ವರು, ವಾರನ್ ಬಫೆಟ್, ರಿಚರ್ಡ್ ಬ್ರಾನ್ಸನ್ ಅಂತ ದೊಡ್ಡ ಉದ್ಯಮ ಇದೆ ಇಂಗ್ಲೆಂಡು. ನಮ್ಗೆ ಅವನೇ ಇನ್ಸ್ಪಿರೇಷನ್ನು. ನಾವು ಓದ್ಕೊಬಿಟ್ಟಾಗೆಲ್ಲ ನನಗೆ ಡಬಲ್ ಚಾರ್ಜ್ ಆಗ್ಬಿಡ್ತೀನಿ. ಡಬಲ್ ಚಾರ್ಜ್ ನಾನು. ಸಖತ್ತು ನನಗೆ ಅದು. ವಿಶ್ವೇಶ್ವರ ಭಟ್ ಪುಸ್ತಕ ಬರೋದು ರಿಚರ್ಡ್ ಬ್ರಾನ್ಸನ್ ಬಗ್ಗೆ. ಅವರು ಒಂದು 2 ಸಾವಿರ ಬೀಳ್ಬೇಕು ವಿಶ್ವೇಶ್ವರ ಭಟ್ಗೆ. ನಾನು ತುಂಬ ಆ ವಿಚಾರದಲ್ಲಿ ತಲೆ ಬೆಳೆಸ್ಕೊಂಡಿರೋದೆಲ್ಲ ರಿಚರ್ಡ್ ಬ್ರಾನ್ಸನ್ ಓದ್ಕೊಂಡೆ. ಆ ಥರದವ್ರು ಬೇಕಾದಷ್ಟು. ಜಾಕ್ಮಾ ಇರ್ಬೋದು, ನಿಮಗೆ ಅಲಿಬಾಬಾ ಅಂತ ಸಂಸ್ಥೆ ಇದೆಯಲ್ಲ ಚೀನಾದು. ನಿಮಗೆ ಗೂಗಲ್ ಹೆಂಗೆ ಸರ್ಚ್ ಇಂಜಿನು ನಮಗೆ ಅಮೆರಿಕದ ಕಂಪ್ನಿದು, ನಿಮಗೆ ಚೀನಾದಲ್ಲಿ ಗೂಗಲ್ ಸರ್ಚ್ ಇಂಜಿನ್ ಇಲ್ಲ. ಅಲಿಬಾಬಾ ಅಂತ ಅವರು ಒಬ್ಬ ಮೇಷ್ಟ್ರು. ಅವರು ಅಲಿಬಾಬಾ ಕಂಪ್ನಿ ಸಂಸ್ಥಾಪಕ. 18 ಜನ ಇರ್ತಾರೆ ಅವನ ಜೊತೆಲಿ. ಎಲ್ಲರೂ ಕುಣಿಸ್ಕೊಳ್ಳ, ನಾನು ಈ ಸಂಸ್ಥೆ ಮಾಡ್ತೀನಿ, ನೀವು ಕೈ ಜೋಡಿಸ್ತೀರಾ ಅಂತಾರೆ. ಎಲ್ಲರೂ ಬೇಡ ಇದು ನಿನಗೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬ ಹೇಳ್ತಾನೆ, ನೀನು ಮಾಡು, ಈ ವಾಪಸ್ ಅದು ಫೇಲ್ಯೂರ್, ಈ ವಾಪಸ್ ಈ ವೃತ್ತಿಗೆ ಬರ್ಬೋದು, ನೀನು ಅದನ್ನು ಮಾಡು ಅಂತಾನೆ. ಇವತ್ತು 1 ಲಕ್ಷ ಕೋಟಿ ಶ್ರೀಮಂತ. ಅವ್ನಿಗೆ ಇಂಗ್ಲೀಷ್ ಬರಲ್ಲ. ಹೋಗ್ಬಿಟ್ಟು ಆಮೇಲೆ ಅಲಿಬಾಬಾ ಅಂತ ಸಂಸ್ಥೆ ಹೆಸರು. ಅಲಿಬಾಬಾ ನಾವು 40 ಕಲರ್ ಓದಿದ್ರಲ್ಲ ಪುಸ್ತಕದಲ್ಲಿ. ಆ ಸಂಸ್ಥೆ ಹೆಸರಿಟ್ಟಿದ್ದು ಯಾಕೆಂದ್ರೆ ಅವನು ಅಮೆರಿಕದಲ್ಲಿ ಬೀದಿ ಕೇಳ್ತಾನೆ ಅಲಿಬಾಬಾ ಗೊತ್ತಾ ಅಂತ. ಎಲ್ಲ ಗೊತ್ತು ಅಂತಾರೆ. ಗೊತ್ತಿರೋ ಫೆಮಿಲಿಯರ್ ನೇಮ್ ಬೇಕು ಅಂತ ಅಂದ್ಬಿಟ್ಟು ಅಲಿಬಾಬಾ ಅಂತ ಸಂಸ್ಥೆಗೆ ಹೆಸರಿಡೋದು ಅವನು. ಹಂಗಾಗಿ ಅದು ದೂರದೃಷ್ಟಿ ಇಟ್ಕೋಬೇಕು. ಯಾರೇನು ಅದು ಫಸ್ಟು ಕಾಮರ್ಸ್. ಏನು ನೀವು ಅಮೆಜಾನು, ಫ್ಲಿಪ್ಕಾರ್ಟ್ ನೋಡ್ತಾ ಇದ್ದೀರಿ, ಫಸ್ಟ್ ಕಾಮರ್ಸ್ ಅವರೇ ಮಾಡಿದ್ದು. ಚೀನಾದಲ್ಲಿ ಅವ್ರದ್ದೇ ಲೀಡಿಂಗ್ ಇದಿರೋದು. ಆಮೇಲೆ ಇವೆಲ್ಲ ಬಂದಿದ್ದು. ಸೊ ದೂರದೃಷ್ಟಿ ಇಟ್ಕೊಂಡು ಅವ್ರು ಹೇಳಿರೋದು ಅದನ್ನೇ. ನಿಮಗೆ ಎಲಾನ್ ಮಸ್ಕ್ ಅಂತ ಈಗೇನು ನೀವು ಹೆಸರು ಕೇಳಿದ್ರೆ ನಾವು ಹಿಂದೆ ಓದ್ಕೊಂಡಿದ್ದೀವಿ ಅವ್ರದ್ದು 15-20 ವರ್ಷದಲ್ಲೇ. ನೀವು ಎಲ್ಲ ಕಡೆ ಹೋಗ್ಬಿಡಿ ಅಂತಲೇ ಅವ್ರು ಹೇಳಿರೋದು. ನಾವು ಅದನ್ನೇ ಅಳವಡಿಸ್ಕೊಂಡಿರೋದು. ಎಲ್ಲ ಕಡೆ ಹೋದ್ರೆ ಏನೂ ಸಿಕ್ಕಲ್ಲ ನಿಮಗೆ ಅಂತ. ಇದೇ ಅಲ್ವಾ ಗಳಿಸಿದ್ದು? ಹೌದು, ಗಳಿಸಿದ್ದಿದೆ. ಅದೇ ನಮ್ಮ ಪುಣ್ಯ. ಎಲ್ಲರಿಗೆ ಇದೇ ಇರ್ಬೋದು, ಇವ್ರು ಎಷ್ಟು ಗಳಿಸಿರ್ಬೋದು ಸತೀಶ್ ಅವರು ಅಂತ ಲೆಕ್ಕ ಆಗ್ತಿರ್ಬೋದು ಕೋಟಿಗಳಲ್ಲಿ. ಕೋಟಿಗೆ ಮುಗಿರು ಗಳಿಸಿದ್ದು ಏನಂದ್ರೆ ಈಗ ಮಾತಾಡಿದ್ರಲ್ಲ ಇವರೇ ಸರ್. ಅದೇ ಹೇಳೋದು, ನಾನು ಯಾವಾಗಲೂ ಆಯ್ಕೆ ಮಾಡ್ಕೊಂಡಿರೋದು ಅದನ್ನ, ದುಡ್ಡಿಂದ ಹೋಗ್ಬೇಡ ಅಂತ. ಅದನ್ನು ಒಂದು ನಮ್ಮದು ಟ್ಯಾಗ್ ಲೈನು. ನಿನಗೆ ಕೆಲಸ ಮಾಡೋ, ದುಡ್ಡು, ಹೆಸರು, ಕೀರ್ತಿ ಎಲ್ಲ ಬರುತ್ತೆ ಅಂತ. ಕೆಲಸ ಮಾಡಬೇಕು ಅಂತ. ನಿಜವಾಗ್ಲೂ ನಾವೇನಾದ್ರು ಇವತ್ತು ಉಳ್ಕೊಂಡಿದ್ರೆ ಕಸ್ಟಮರ್ ನಮ್ಮ ಹತ್ರ ಇಷ್ಟೊಂದು ಇದಾಗಿ ಯಶಸ್ವಿಯಾಗಿ ಇದು ಮಾಡ್ತಾ ಇದ್ದಾರೆ ಅಂದರೆ ನಾವು ಕೆಲಸ ಮಾಡಿರೋದಕ್ಕೆ, ಸಾಕ್ಷಿಗುಡ್ಡ ಇರೋದಕ್ಕೆ. ಸುಮ್ಮನೆ ಬಂದ್ಬಿಟ್ಟು ನಾವು ಮಾಡ್ತಾ ಇದ್ದೀನಿ ಬಂದಿರಿ ಯಾರು ಇದು ಮಾಡ್ತಾರೆ? ಅಷ್ಟು ಕೆಲಸ ನಮ್ಮದು ಹೆಜ್ಜೆ ಗುರುತುಗಳಿದೆ. ಎಲ್ಲ ಕಡೆ ಮಾಡಿದ್ದೀವಿ ನಾವು. ಏನು ಹೇಳಿದ್ದೀವಿ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದೀವಿ. ಹಂಗಾಗಿ ಕೆಲಸ ಮಾಡೋದ್ರಿಂದ ನಮ್ದು ಇನ್ನೂ ಆದರೆ ಹೇಳಿದ್ದಕ್ಕಿಂತ 1% ಜಾಸ್ತಿನೇ ಮಾಡಿದ್ವಿ ಕೆಲಸ. ಕಾಣಿಸುತ್ತೆ ಕಣ್ಣಿಗೆ. ಇನ್ನು ಇನ್ನೊಬ್ಬರನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ. ಇವರು ಗಿರೀಶ್ ಅಕ್ಕಿಮನೆ ಅಂತ ನಿಮಗೆ ವಿಡಿಯೋದಲ್ಲೆಲ್ಲ ಹೇಳಿದ್ರಲ್ಲ, ಭಾಳ ಖುಷಿ ಆಯ್ತು ಸರ್. ಪರಿಚಯ ಮಾಡಿಸೋದೇ ಬೇಡ, ಎಷ್ಟು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಸರ್ ಅಂದರೆ ನಿಮ್ಮನ್ನು ಭೇಟಿ ಆಗ್ಬೇಕನ್ನೋ ಕುತೂಹಲ ನನಗೂ ಇತ್ತು. ಸರ್ ದೇವರು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಮನೆ ನೋಡಿ ಬಂದ್ವಿ ಸರ್. ಹೌದಾ?
ಸರ್ ನಾನು ಅವ್ರದ್ದು ಮನೆ ತಗೊಂಡೆ. ಹಾಂ. ನಾನು ಬಹುಶಃ ಒಂದು ನಂದು ಸ್ನೇಹಲೋಕ ತುಂಬ ಚಿಕ್ಕದು, ಎಣಿಕೆಗಿಂತನೂ ಚಿಕ್ಕದು. ನನ್ನ ಸ್ನೇಹಲೋಕ ನಾನು ಇರೋದೇ ನನ್ನ ವ್ಯಕ್ತಿತ್ವನೇ ಹಾಗೆ. ಅವರು ನಾನು ವ್ಯಾಪಾರ ಮಾಡಿದ್ದೀವಿ. 21 ಲಕ್ಷಕ್ಕೆ ಸಂಪೂರ್ಣ ಅಮೌಂಟ್ ಕೊಟ್ಟೆ, ಏನೋ 1 ರೂಪಾಯಿನೂ ಉಳಿಸ್ಕೊಳ್ದಂಗೆ ಬಿಸ್ನೆಸ್ ಮಾಡಿ ನಾನು ಅವರ ಇವತ್ತಿನ ನನಗೆ ಮನೆ ಕೊಟ್ಟರು ಅಥವಾ ನನ್ನ ಏನಂತಾರೆ ಕನಸು ಅಥವಾ ನನ್ನ ಇದನ್ನು ಇದಿಲ್ಲ, ಅವರಿಂದ ಒಂದಷ್ಟು ನನ್ನಂಥ ಕನಸು ಒತ್ಕೊಂಡಿರೋರಿಗೆ ಅತಿ ಸರಳವಾಗಿ ಒಂದು ಸರಳ ಬೆಲೆಯಲ್ಲಿ ಮನೆ ಸಿಕ್ಕಿದೆ. ಅವ್ರು ಕೊಡೋ ಮತ್ತೊಂದು ಹೇಳ್ತೀನಿ, ಅವ್ರು ಕೊಡೋ ಅಷ್ಟು ನಾನೇ ಅಬ್ಸರ್ವ್ ಮಾಡಿದ್ದೀನಿ. ತುಂಬ ಕಡೆ ಯಾವುದೋ ಊರಲ್ಲಿ ಏನಪ್ಪ ಡ್ರೈನ್ ಸರಿ ಇಲ್ಲ ಅಂತ ಡ್ರೈನ್ ಮಾಡಿಸಿತ್ತೆ, ನನಗೆ ಈ ಥರನೂ ಇರ್ತಾರೆ. ಅವ್ರು ಕೊಡೋ ಅಷ್ಟು ದುಡ್ಡಲ್ಲಿ ನಂದು 1 ರೂಪಾಯಿ ಹೋದ್ರೂ ಸಂತೋಷ ಇದೆ. ಒಂದು ದೇವರಲ್ಲೇ ಏನೋ ಈಗ ಮೊದಲೇ ಹೇಳಿದೆ ನಾನು 90% ನಾಸ್ತಿಕನೇ, ಡೌಟೇ ಬೇಡ. ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ, ಬಟ್ ನಾನು ಅವ್ರಿಗೆ ನಾನು ಏನು ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರು ಅದು ಅವರ ಇದು ನಂಬಿಕೆ. ನನ್ನ ನಂಬಿಕೆ ಏನು, ಬೆಳಿಗ್ಗೆ ಎದ್ದು ಕಷ್ಟಪಟ್ಟು ಏನೋ ದುಡಿದ್ರೆ ಎಲ್ಲ ಸಂಪತ್ತು ಸಿಗುತ್ತೆ ಅಂತ ನಾನು ಚಿಕ್ಕದ್ರಿಂದನೂ ಬಲವಾಗಿ ನಂಬಿರೋನು. ಇವ್ರದ್ದು ನಾನು ನೋಡಿ ಯಾವಾಗಲೂ ನೆನೆಸ್ಕೊತಾ ಇರ್ತೀವಿ. ಇದು ಇನ್ನೊಂದ್ಸಲ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ, ಹೇಳಿ ಅದನ್ನು. ಅದೇ ಇವ್ರ ಬಗ್ಗೆ ಹೇಳೋದಂದರೆ, ನಾನು ಫೇಸ್ಬುಕ್ಕಲ್ಲೆಲ್ಲ ಬರೆದಾಕಿದ್ದೀನಿ. ಮಹತ್ವಾಕಾಂಕ್ಷಿ ಉಳ್ಳ ವ್ಯಕ್ತಿ, ಆಂಬಿಸಿಯಸ್ ಪರ್ಸನ್ನು. ಇವರ ವಿದ್ಯಾರಮನೆ ಅಂತ ಇವರ ತಂಗಿ ಲೇಖಕಿ 10 ಪುಸ್ತಕ ಬರೆದಿದ್ದಾರೆ. ನನಗೆ ಭೇಟಿಗೆ ಸಿಕ್ಕ ದೇವರು ಅಂತ ಒಂದು ಪುಸ್ತಕನೂ ಕೊಟ್ಟಿದ್ದಾರೆ ಗಿಫ್ಟ್ ಅವತ್ತು. ಅವರು ಪಾಪ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ನೆಕ್ಸ್ಟ್ ಪುಸ್ತಕದಲ್ಲಿ ಯಾವ್ದಾದ್ರು ದಾಖಲಿಸ್ತೀನಿ ನಿಮ್ದು ಅಂತ ಹೇಳಿದ್ದಾರೆ. ಅದಷ್ಟೇ ನಮ್ಮ ಪುಣ್ಯ. ನಾವು ಕಟ್ಕೊಂಬಂದು ಬುತ್ತಿ ಏನು ಅಂದರೆ, ನಿಮ್ಮ ಬದುಕಿನ ಬುತ್ತಿ ನಾವು ಬುತ್ತಿ ಕಟ್ಟಿರೋದು ಇದೇ ಉಳ್ಕೊಳ್ಳೋದು. ಅಂದರೆ ನಾವು ಹೋದ ಮೇಲೂ ಬದುಕಬೇಕು ಅಂತ ಏನಾದ್ರು ಇದ್ದರೆ ಇದ್ದಾಗ ಬದುಕೋದಲ್ಲ. ಎಷ್ಟೋ ಜನ ಕೆಲವು ಸಲ ಇದು ಯಾರೂ ಬದುಕೇ ಇಲ್ಲ ಜನ ಕೆಲವರು ಅಂತ ಅನ್ನೋದ್ರ, ಅಂದರೆ ಇದ್ದು ಇಲ್ದಂಗೆ ಇರ್ತಾರೆ ಅಂತ. ನಾವು ಇರಬೇಕು ಅನ್ನೋದಿದ್ರೆ ಇಷ್ಟು ಕೆಲಸಗಳ ಈ ಕೆಲ ಸಾಕ್ಷಿಗುಡ್ಡೆ ಬಿಡಬೇಕು ಅಂತ ನಾವು ಏನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಹೆಜ್ಜೆ ಗುರುತುಗಳು ಇಡಿಸ್ಬೇಕು ಅಂತ. ಅದೇ ನಮ್ಗೆ ಖುಷಿ ವಿಚಾರ. ಯಾರೋ 1-2% ಜನ ಗೊತ್ತಿಲ್ಲದೆ ಇರೋ ಅದು ಇದ್ದೇ ಇರುತ್ತೆ. ಪ್ಲಸ್ಸು ಮೈನಸ್ಸು. ಗಾಂಧಿನೇ ಬಿಟ್ಟಿಲ್ಲ ಇನ್ನು ನಂಬ್ಬಿಡ್ತಾರ, ಅದು ಇದ್ದೇ ಇರುತ್ತೆ. ಶ್ರೀರಾಮನೇ ಬಿಟ್ಟಿಲ್ಲ ನಂಬ್ಬಿಡ್ತಾರ. ಅದಕ್ಕೇನು ನಾವೇನು ಅದು ನಿರೀಕ್ಷೆ ಏನಿಲ್ಲ, ಅನ್ಬಾರ್ದು ಅಂತೇನಿಲ್ಲ. ಬಟ್ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಷ್ಟೇ. ಅದು ಇದು ಹೇಳ್ತಾ ಇದ್ನಲ್ಲ ಇವ್ರ ಬಗ್ಗೆ. ಸೂರ್ಯನಗರದಲ್ಲಿ ಅಷ್ಟೇ, ಸೂರ್ಯ ಸಿಟಿಲಿ ಅಷ್ಟೇ ಸೂರ್ಯ ಉಡಲ್ಲ, ಅದರಿಂದ ಆಚೆಗೆ 10 ಕಿಲೋಮೀಟರ್ ಸೂರ್ಯ ಉಡ್ತಾನೆ ಅಂತ. ಅದು ಇವ್ರದ್ದೇ ಇದು ಕಾನ್ಸೆಪ್ಟು. ಮತ್ತು ಇದ್ರದ್ದು ಸಂತೆಗಳಾಗ್ತಿದ್ದು, ಮತ್ತು ಊರುಗಳಲ್ಲಿ ಹಿಂದೆ ಯಾಕೆ ಸಿಟಿಗಳಿಗೆ ಹೋಗ್ತಿದ್ರು, ಸಂತೆಗಳು ನೋಡೋಕೆ ಹೋಗ್ತಿದ್ರು. ಅವಾಗ ಹಂಗೆ ಪಟ್ಟಣಗಳಾಗಿ ಬೆಳೆದು, ಆಗ ವೆಹಿಕಲ್ಗಳಿರಲಿಲ್ಲ. ಬರಲಿ ನನಗೊಂದು ನೋಟ್ ಮಾಡಿ ಕಳಿಸಿ, ಇನ್ಮೇಲೆ ಎಲ್ಲನೂ ಬರ್ಕೋತಾ ಇರ್ತೀನಿ, ನಿಮ್ಗೆ ಏನು ಅನಿಸುತ್ತೆ ನೋಟ್ ಮಾಡಿ ಕಳಿಸಿ ಅಂತ ಹೇಳಿದ್ದೀನಿ. ಇವರು ಸಂಸ್ಥೆ ಪೂರಕವಾಗಿ ಸಂಸ್ಥೆನ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ಇವರು ಶ್ರಮಿಸ್ತವ್ರು ಅದನ್ನ. ಅದಕ್ಕೆ ಥ್ಯಾಂಕ್ಸ್ ನನಗೆ. ಅಂದರೆ ಉದ್ದೇಶ ಒಳ್ಳೇದಿರುತ್ತೆ. ನಾನು ಹೇಳಿದ್ದೆ ನಿಮಗೆ, ಅದು ಮತ್ತೆ ಜರ್ಮನ್ ತತ್ವಜ್ಞಾನಿ ಪೌಲೋ ಕೊಯ್ಲೋ, ಉದ್ದೇಶ ಒಳ್ಳೇದಿದ್ದರೆ ಪ್ರಕೃತಿ ಸಹಾಯ ಮಾಡುತ್ತೆ ಅಂತ. ಅದು ಉದ್ದೇಶ ಒಳ್ಳೇದ್ರಿಂದ ಯಾರೋ ಬಂದು ಕೈ ಹಿಡ್ಕೊ ಕರ್ಕೊಂಡು ಹೋಗ್ತಾರೆ, ಯಾರೋ ಜೊತೆಗೆ ಸೇರ್ಕೋತಾರೆ. ಅದು ಆಗ್ತಾ ಇದೆ ಅಷ್ಟೇ. ಮತ್ತೆ ಈಗ ಅಲ್ಲಿ ಮನೆನೂ ಕಟ್ಟಿದಿರಿ, ಉಳಿದಿದ್ದು ಮುಂದೆನೂ ನಿಮ್ದು. ಮತ್ತೊಂದು ಹೇಳ್ತೀನಿ, ನಾನು ಇವ್ರ ಬರೋಗಿಂತ ಮುಂಚೆ ಈ ಕ್ಷೇತ್ರದಲ್ಲಿ 1-2 ಸೈಟೆಲ್ಲ ವ್ಯವಹಾರ ಮಾಡಿದ್ದೀನಿ. ಅದನ್ನೆಲ್ಲ ಮಾಡಿದಾಗ ತಗಲಾಕ್ಬಿಟ್ರೆ ಸಾಕು, ಕ್ಲೋಸ್ ಅಷ್ಟೇ. ಇನ್ನು ನೆಕ್ಸ್ಟ್ ಫೋನು ಇರ್ತಲ್ಲ, ಏನು ಆ ಥರದ್ದೆಲ್ಲ ನಾನು ಫೀಲ್ ಮಾಡಿದ್ದೀನಿ. ಈ ಒಂದು ನನ್ನ ಮನೆ ಏನೋ ಕಟ್ ಆಯ್ತೇನೆ, ಹಣ ಒಂದು ಸ್ವಲ್ಪ ಹೊರಗಡೆ ಇದು ಸೈಟ್ ಒಂಚೂರು ಪೆಂಡಲ್ ಹಾಕ್ಲಿಕ್ಕೆ ಇದು ಕ್ಲೀನ್ ಮಾಡಿಸ್ಕೊಡಿ ಅಂತ ಹೇಳಿದೆ. ಅದು ನನಗೆ ಯಾಕೆ ಅವರು ಇದು ಅದ್ಭುತ ಇದು ಅನ್ನಿಸ್ತಾರೆ ಅನ್ನೋದಕ್ಕೆ, ನನ್ನ ಮನೆ ಪಕ್ಕದ ಸೈಟ್ ಅಲ್ದೇನೆ ಇಡೀ ಬೌಂಡ್ರಿನೇ ಕ್ಲೀನ್ ಮಾಡಿಸ್ಬಿಟ್ಟವ್ರೆ. ಈ ಕಾಲದಲ್ಲಿ ನಾನು ಖರ್ಚು ಮಾಡಿದ್ರು ಒಂದು 10,000 ಆಗ್ತಿದ್ದೇನೆ ಹೆಚ್ಚು ಕಡಿಮೆ. ಇದು ಅವ್ರ ಜೊತೆ ನಾನು ಯಾಕೆ ಇರಬೇಕು ಅಂತ ಅನ್ನೋದಕ್ಕೆ ಇದೆಲ್ಲ ಪೂರಕವಾಗಿ ಹೋಗ್ತಾ ಇರುತ್ತೆ ಅಂತ. ಆಮೇಲೆ ಇವರ ಅಸಿಸ್ಟೆಂಟ್ ಒಬ್ರು ಅವ್ರು ಮಾದೇವಣ್ಣನ ಏನೋ ಹೇಳ್ತಾರೆ, ಮಾಧು ಅವರು, ಅವ್ರಿಗೆ ಹಣ ಬೆಳಿಗ್ಗೆ ಚಪ್ರ ಹಾಕ್ಬೇಕು ಅಂತ. ಇದು ಸಣ್ಣ ಕೆಲಸ. ಅವ್ರ ಲೆವೆಲ್ ಏನು, ನಾನು ಕೇಳ್ತಾ ಇರೋದೇನು,
ಇದೆಲ್ಲ ಸಣ್ಣ ಸಣ್ಣ ಕೆಲಸ ಅದಕ್ಕೆಲ್ಲ ಸಹಾಯ ಮಾಡಿದ್ರು. ನಂದು ಮಂಡ್ಯ, ಅವರಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ. ಯಾರು ಪರಿಚಯ ಇದ್ದಾರೆ ಎಲ್ಲರೂ. ಈ ಥರದ್ದೆಲ್ಲ ಅವರು ಸಹಾಯ ಮಾಡೋದು ನನಗೆ ತುಂಬ ಇಷ್ಟ ಆಯಿತು. ಇದೆಲ್ಲ ಆಗತ್ತೆ. ಏನು ಮಾಡ್ತೀರಿ ಸರ್ ನೀವು? ರೈಸ್ ಬಿಸ್ನೆಸ್, ಅಕ್ಕಿ ಮನೆ ಅಂತ ಸಿಟ್ಟವ್ರೆ. ಇದು ಮಂಡ್ಯ- ನನಗೆ ಅದೇ ಸೆಳೀತು ನಿಮ್ ಬದುಕಿನ ಬುತ್ತಿ ಸೆಳೆದಂಗೆ. ಈಗ ಎಷ್ಟೋ ಜನ ನಾನು ಅನ್ನ ರೈಸ್ ಕೊಡಿ ಅಂತಾರೆ. ಅಕ್ಕಿ ಮನೆ ಅಂತಾನೆ ಇರೋದು ಹೆಸರು ಇರೋದು. ನನಗೆ ಖುಷಿ ಆಯ್ತದು. ಅಂದ್ರೆ ಅಕ್ಕಿ ಅನ್ನೋ ಹೆಸರನ್ನ ಜನ ಮರ್ತು ಬಿಡ್ತಾವ್ರೆ. ನನಗೆ ಹಾಫ್ ರೈಸ್ ಕೊಡು ಅಂತಾರೆ ಹೋಟ್ಲಲ್ಲಿ ಹೋದ್ರೆ. ನಾನು ಈಗಲೂ ಅನ್ನ ಅಕ್ಕಿ ಅಂತಲೇ ಹೇಳ್ತೀನಿ. ಅದನ್ನು ಬಳಸ್ಬೇಕು ಜನ. ಅನ್ನ ಅನ್ನೋದೇ ನಮಗೆ, ಅಕ್ಕಿ ಅನ್ನ ಅನ್ನೋದೇ ಒಂದು ಏನೋ ಒಂದು ಭಾವನೆ, ಸಂತೃಪ್ತ ಭಾವನೆ. ಮತ್ತೊಂದು ಹೇಳ್ತೀನಿ, ಜ್ಞಾಪಕ ಬಂದಂಗೆ ಹೇಳ್ತಾ ಇರ್ತೀನಿ. ಮತ್ತೊಂದು ಹೇಳ್ತೀನಿ, ನನಗೆ ಮನೆ ಕೊಟ್ಟೈತೇನೆ, ಹಣ ಒಂಚೂರು ಇಲ್ಲೊಂಚೂರು ಕೆಲಸ ಗೊತ್ತಿರುತ್ತೆ ಎಲ್ರಿಗೂ. ಒಂದು ಸಣ್ಣ ಪುಟ್ಟದ್ದು ಏನೋ ಒಂದು ಸಣ್ಣದು ಬಂದ್ಬಿಡುತ್ತೆ ಪ್ರಾಬ್ಲಮ್ಮು. ಹಣ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಈಗ ಒಂದು 10 ದಿನದಿಂದ ಇದು ಹೇಳ್ಕೊಂಡೆ. ಈಗ ಗಿರೀಶ್ ಅವ್ರಿಗೆ ನಿಮಗೆ ತೃಪ್ತಿ ಇಲ್ಲ ಅಂದರೆ ಹೊಸ ಮನೆನ ಉಚಿತವಾಗಿ ಬೇಕಾದ್ರೆ ಕೊಟ್ಬಿಡ್ತೀನಿ. ನಾವು ನಂಬ್ಲಿಕ್ಕೆ ಇನ್ನೆಷ್ಟು ಬೇಕು ನನಗೆ? ಹೊಸ ಮನೆನ ಉಚಿತವಾಗಿ ಕೊಟ್ಬಿಡ್ತೀನಿ. ಏನೋ ಫ್ರೀ ಆಗಿರಿ, ಆರಾಮಾಗಿರಿ, ಟೆನ್ಷನ್ ತಗೊಬಿಡಿ. ಇದಕ್ಕಿಂತ ಬೇರೆ ಪದ ಅಂದರೆ ನಾನು ತಪ್ಪು ಮಾಡಲಿ. ಒಬ್ಬ ವ್ಯಕ್ತಿ ನನ್ನಂಥ ಸ್ವಾಭಿಮಾನಿ ಯಾರೂ ಇಲ್ಲ. ನನಗೆ ಇದು ಅನ್ನಿಸ್ತಂಗೆ ಒಬ್ಬ ವ್ಯಕ್ತಿ ಕಾಲಕ್ಕೆ ಬಿದ್ದು ನಾನು ತಪ್ಪು ಮಾಡಲಿಲ್ಲ ಅನ್ನೋದು ಬಲವಾಗಿ ಗಟ್ಟಿ ಆಯ್ತಾ ಹೋಯ್ತು ನನಗೆ. ಅಷ್ಟೇ. ಇನ್ನೊಂದು ವಿಚಾರ ಫೇಸ್ಬುಕ್ಕಲ್ಲಿ ಬರ್ದಾಕೊಂಡವ್ರು ಇವರು. ಎಲ್ಲ ದುಡ್ಡು ಈಸ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ತಾರೆ. ಅದು ಅವ್ರ ಬಾಯಿಲ್ಲ ಕೇಳ್ಬಿಡಿ. ಅದೊಂದು ಅಂದರೆ ಈಗ ನಾನು ಇಲ್ಲಿ ಸೈಟೆಲ್ಲ ತೊಗೊಂಡೆ. ಅದು ಏನೋ ತೊಗೊಂಡಾಗ ಎಲ್ಲ ಕ್ಲಿಯರ್ ಐತೆ, ಒಳಗಡೆ ಹೋಗಪ್ಪ ಮಾಡ್ಕೊಳಪ್ಪ, ಇದು ಸಾಮಾನ್ಯ. ಇವ್ರಿಗೆ ನಾನು ಅದೊಂದು ಲುಂಗಿ ಉಟ್ಕೊಂಡು ಹೋಗಿದ್ದೆ ಅವತ್ತು ವ್ಯಾಪಾರ ಮಾಡ್ಲಿಕ್ಕೆ. ನಾನು ಮನೆ ಹತ್ರ ಎಲ್ಲ ಲುಂಗಿನೇ ಉಡೋದು. ನಾನು ಅಂಗಡಿಲಿದ್ರು ಲುಂಗಿನೇ ಉಡೋದು ನಾನು, ತುಂಬ ಕಡಿಮೆ. ಈಗ ಅಲ್ಲಿಂದ ಬರ್ತೀನಿ ಅಂತೇಳಿ ಸ್ವಲ್ಪ ಪ್ಯಾಂಟ್ ಕಿಟ್ ಹಾಕೋಬರ್ತೀನಿ ಅಷ್ಟೇ. ಮನೆ ಹತ್ರನೇ ಇದ್ದಾಗ ಲುಂಗಿ ಉಟ್ಕೊಂಡೋಗಿ ಒಂದು 40,000 ಅಷ್ಟೇ ಕೊಟ್ಟಿದ್ದು. ಅಷ್ಟು ಕೊಟ್ಟದ್ದು ನನ್ನಲ್ಲಿ ಅದೇನು ಕಂಡ್ರೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಆ ರೇಂಜಲ್ಲಿ ಹೋದಾಗ ಬಿಲೀವೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಬಿಲೀವೇ ಮಾಡೋದಿಲ್ಲ. ಇದು ರಿಜಿಸ್ಟ್ರೇಷನ್ ಕಾರ್ಯ ಎಲ್ಲ ಆಯ್ತೇನೆ ಅವ್ರ ಹುಡುಗ ಬಂದು ಇದು ಇಸ್ಕೊಂಡೆ. ಇದು ನನಗೆ ಅದ್ಭುತದಲ್ಲ, ಅದ್ಭುತ. ಇನ್ನೇನು ಹೀಗೆ ಹೇಳಮ್ಮ ಈ ಕಾಲದಲ್ಲಿ. ಹೌದು, ಹಂಗೆ. ಅಂದ್ರೆ ನಾವು ಆ ವಿಚಾರದಲ್ಲಿ ಗಿರೀಶ್ ಅವ್ರ ಒಬ್ರಿಗೆ ಮಾಡಿಲ್ಲ ಅದನ್ನ. ಮೊನ್ನೆ ಯಾರ್ದೋ ಇವ್ರು ವಿಚಾರ ಹೇಳ್ತಾ ಇದ್ದಾಗ ಇನ್ನೊಬ್ರು ಹೇಳಿದ್ರು, ಅದು ಎಲ್ಲರಿಗೂ ಮಾಡಿದ್ರಿ ನೀವು ಅಂದ್ರು. ಅವರು ಅದ್ರಲ್ಲಿ ಫಲಾನುಭವಿನೇ. ನಾವು ಯಾರಿಗೂ ರಿಜಿಸ್ಟ್ರೇಷನ್ ಮುಂಚೆ ದುಡ್ಡು ಕೊಡಿ ಅಂತ ಯಾರಿಗೂ ಇಸ್ಕೊಂಡಿಲ್ಲ ಇಲ್ಲಿವರೆಗೆ. ನಮ್ಮ ಕಸ್ಟಮರ್ಗಳೆಲ್ಲ ಕೇಳಿಸಿ ನೋಡ್ತಾರೆ. ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಟ್ಟು ಏನು ಸರ್ ಶಿವಕುಮಾರ್ ಸರ್ ಆಚೆ ಬಂದು ಇಸ್ಕೊಂಡಿತ್ತು ದುಡ್ಡು. ಅದನ್ನು ಮಾಡಿಲ್ಲ ಯಾರೂ, ನಮಗೆ ಮೋಸ ಮಾಡಿಲ್ಲ ಇಲ್ಲಿವರೆಗೆ, ಯಾರೂ ಮಾಡಿಲ್ಲ. ಇವ್ರದ್ದು ಇನ್ನೊಂದು ಲಾಸ್ಟ್ದು ಹೇಳಿದ್ನಲ್ಲ, ಸೂರ್ಯ ಸಿಟಿದು ಹೇಳಿದ್ನಲ್ಲ, ಅಂದರೆ ಇವರು ಕೂಡ ಆ ಕಾನ್ಸೆಪ್ಟ್ ಇರೋದ್ರಿಂದ ಮಂಡ್ಯದಲ್ಲಿ ವಾಸ ಇದ್ರೂ ಬೇಷಳ್ಳಿಲಿ ಮನೆ ತಗೊಂಡು ಮದ್ದೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಅಂದರೆ ನಾವು ತುಂಬ ಒಂದು ಸರ್ ನಮ್ಮದು ಕನಸು ಬರೀ ಮನೆ ಸೈಡ್ ಅಂದರೆ ಬೇರೆಯವ್ರ ಆಂಬಿನೇಷನ್ ಇಟ್ಕೊಂಡವ್ರೆ, ಅದು ತಪ್ಪಿಲ್ಲ. ಅದು ಅವ್ರ ಕನಸು. ನನ್ನ ಕನಸು ಮನೆ ಸೈಟು ಇದೆಲ್ಲ ಅಣ್ಣ, ಇದಲ್ಲ. ನಂದು ಬೇರೆ ಕನಸಿದೆ. ನನಗೆ ಆ ಕನಸಿಗೆ ತುಂಬ ದುಡ್ಡು ಬೇಕು. ತುಂಬ ಸಣ್ಣ ದುಡ್ಡನ್ನ ಇಲ್ಲಿ ನಾನು ಸೇವ್ ಮಾಡಿಕೊಂಡು ಒಂದು ದುಡ್ಡಲ್ಲಿ ಇದು ನನಗೆ ಕಂಪ್ಲೀಟು. ಏನೋ ನನ್ನ ಕನಸು ಅಂದರೆ ನಾನು ಹೇಳ್ತಾ ಇರೋದು, ಒಂದು 20 ಲಕ್ಷದಲ್ಲಿ ಮನೆ ಕ್ಲೋಸ್ ಆಗೋಯ್ತು. ಇನ್ನು ಬಾಕಿದೆಲ್ಲ ನನಗೆ ಹೂಡಿಕೆನೇ ತಾನೆ. ಬೇರೆ ಹೂಡಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಹೂಡಿಕೆ ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಸಿಟಿಲಿ ನೀವು ತಗೊಂಡು 1 ಕೋಟಿ ಹಾಕೋದ್ರ ಬದಲು ಈಗ ಅಲ್ಲಿ ಬಂದು 21 ಲಕ್ಷ ಮನೆ ತಗೊಂಡ್ರು, ಮಿಕ್ಕಿದವ್ರು ಬೇರೆ ಬಿಸ್ನೆಸ್ ಮಾಡ್ತಾವ್ರೆ. 2 ಇಯರ್ಸ್ಗೊಂದು ಅಂದರೆ ನನ್ನ ಸೇವಿಂಗ್ಸಲ್ಲಿ 2 ಇಯರ್ಸ್ಗೊಂದು ಹೊಸ ಆದಾಯ ಸಿಗ್ತಾ ಇರ್ತದಲ್ಲ, ಫ್ರೀಯಾಗಿ ಹೊಸದೇ ಸಿಗ್ತದೆ. ನಾನು ಯಾಕೆ ಅಷ್ಟು ಹಣ ನಾನು ಒಂದೇ ಕಡೆ ಹಾಕ್ಬಿಟ್ಟು ಬೇಕಾಗಿಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ದುಡ್ಡು ಎಲ್ರಿಗೂ ಗೊತ್ತಿರುತ್ತೆ, ದೊಡ್ಡ ಹೂಡಿಕೆದಾರರಿಗೂ ಗೊತ್ತಿರುತ್ತೆ. ಫಿಸಿಕಲ್ಲಾಗಿ ದುಡ್ದು ಸಾಮ್ರಾಜ್ಯ ಕಟ್ತೀನಿ ಅನ್ನೋದಕ್ಕೆ ಈ ಕಲಿಯುಗದಲ್ಲಿ ಅದು ಕಷ್ಟ ಸಾಧ್ಯನೇನು ಅಲ್ಲ. ಅದಕ್ಕೆ ಉದಾಹರಣೆ ಏನಂದ್ರೆ, ಈಗ ಅದೇ ಪಾಪ ಬಡವ್ರಿಗೆ ಆಲೋಚನೆ ಕಡಿಮೆ ಇರೋರಿಗೆ ಹೇಳೋದು ಏನಂದ್ರೆ, ನಾವು ಬಡವರು ಅವ್ರು ಶ್ರೀಮಂತರು ಅಂದ ತಕ್ಷಣ ಹೊಡೆದ್ಬಿಟ್ಟವ್ರೆ ಅಂತಲ್ಲ. ಈಗ ಪಾಪ ಅತಿ ಕಡಿಮೆ ಕಟ್ಟಕಡೆ ವ್ಯಕ್ತಿ ಅವ್ರ ಪಾಪ ನಮಗೆ ಯಾರು ಈ ಪೌರ ಕಾರ್ಮಿಕರಿದ್ದಾರೆ ಅವರು
ಈಗ ಅವರು ಕಷ್ಟಪಡೋರು ಅವ್ರು ತಾನು ಪಾಪ ಜಾಸ್ತಿ ಕಷ್ಟಪಡೋರು. ಅವ್ರು ಶ್ರೀಮಂತರಾವು ಅಂದರೆ ಶ್ರೀಮಂತಿಕೆ ಇರೋದು ಎಲ್ಲಿ ಅಂತಾರೆ ತಲೆಯಲ್ಲಿದೆ. ಹೂಡಿಕೆ ಮಾಡೋದಷ್ಟು ದುಡ್ದಷ್ಟು ದುಡ್ಡನ್ನ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದ್ರ ಮೇಲೆ ಇದೆ, ಅಷ್ಟೇ ತಾನೇ ಇರೋದು. ಜಾಸ್ತಿ ಕೆಲಸ ಮಾಡಿದವರೆಲ್ಲ ಶ್ರೀಮಂತರಾಯ್ತಾರೆ ಅಂತೆಲ್ಲ ಸುಳ್ಳು ಅಂತ, ಅದು ನಿಜನೂ ಅಲ್ವಾ? ಈಗ ಹಂಗಾಗಿದ್ರೆ ಪೌರ ಕಾರ್ಮಿಕರು ಪಾಪ ಶ್ರೀಮಂತರಾಗಬೇಕಾಯ್ತಲ್ಲ. ಅಂದರೆ ತಲೆಯಲ್ಲಿ ಇರಬೇಕು ಹೂಡಿಕೆ ದುಡ್ಡನ್ನು ತಗೊಂಡು ಎಲ್ಲಿ ಹೂಡಿಕೆ ಸ್ಮಾರ್ಟ್ನೆಸ್ ಬೇಕು ಅಂತ. ಇವರು ಶೇರ್ ಮಾರ್ಕೆಟಲ್ಲಿ ಇವ್ರು 100 ಕೋಟಿ ಸಂಪಾದನೆ ಮಾಡ್ತಾರೆ ನನಗೆ ಭರವಸೆ ಇದೆ. 100% ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಅಷ್ಟು 20 ವರ್ಷ ಇದಿದೆ ಅವ್ರಿಗೆ. ಶೇರ್ ಮಾರ್ಕೆಟಲ್ಲಿ ಅಂದ್ಬಿಟ್ಟು ಎಲ್ಲ ಹೋಗಿ ಶೇರ್ ಮಾರ್ಕೆಟ್ಗೆ ಹಾಕ್ಬಿಡಿ ಅಂದರೆ ಅವ್ರಿಗೆ ಪರಿಣಿತಿ ಬೇಕು ಅಂತ ಹೇಳ್ತಿರೋದು. ಅಷ್ಟು ಇವ್ರ ಪರಿಣಿತಿ ಇದೆ. ಅದಕ್ಕೆ ಆಂಬಿಷಿಯಸ್ ಪರ್ಸನ್ ಅಂತ ಹೇಳಿದ್ದು ನಾನು ನಿಮಗೆ. ಅಲ್ಲಿ ದುಡಿದು ಸ್ವಂತ ದುಡ್ಡಲ್ಲಿ ಮನೆ ತಗೊಂಡಿರೋದು ಇವರು. ಅದಕ್ಕೆ ಇವರು ಅಲ್ಲಿ ಬಂದು ತಗೊಂಡಿರೋದು, ಇಲ್ಲೆಲ್ಲೂ ಬೇಡ ಅಂತ. ಅದಕ್ಕೆ ದೂರದ ನಮ್ಮ ಆಲೋಚನೆ ಏನಿದೆ ಅದಕ್ಕೆ ಪೂರಕವಾಗಿ ಇವರು 100 crores ಗ್ಯಾರಂಟಿ ಮಾಡ್ತಾರೆ. ಅದೇ ನಾವು ವಿಡಿಯೋ ಮಾಡೋಣ. ಓಕೆ, ಖುಷಿ ಆಯ್ತು. ನಿಮ್ಮ ಅಕ್ಕಿ ಅಂಗಡಿಯಲ್ಲಿ ಅಕ್ಕಿ ಮನೆ ಮಂಡ್ಯ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಪಾಪ ಇವರು ಸಂಸ್ಥೆ ಹೆಸರು ಅವ್ರ ಅಕ್ಕಿ ಮನೆಯಲ್ಲಿ ಹಾಕೊಳಕ್ಕೆ ನಮಗೆ 15 ದಿವಸದಿಂದಲೂ ನನಗೆ ಹಿಂಸೆ ಕೊಡ್ತಾವ್ರ. ಒಂದು ವಾರದಲ್ಲಿ ಇವರು ಬ್ರ್ಯಾಂಡ್ ಆಗಲಿ ಸಂಸ್ಥೆ ಹೆಸರು ಅಂತ ರಾಣೇಶ್ವರ ಹೆಸರು ಇಲ್ಲಿ ನಮ್ದು ಹಾಕ್ತೀವಿ ಮಂಡ್ಯದಲ್ಲಿ. ಅದಕ್ಕೆ ಇವರು ಸಹಕಾರ ಕೊಡ್ತಾವ್ರೆ ನಮ್ಗೆ. ಇಂಥ ಗೆಳೆಯರು ಸಿಕ್ಕಿರೋದು ನಮಗೆ ಗ್ಲೋಬಲ್ ಸ್ಕೂಲ್ ಆಪೋಸಿಟ್, ಕಲ್ಲಳ್ಳಿ ಗ್ಲೋಬಲ್ ಸ್ಕೂಲ್ ಆಪೋಸಿಟ್ ಮಂಡ್ಯ ಸಿಟಿ. ಅಲ್ಲಿ ಬಂದ್ರೆ ನಿಮ್ಮ ಅಂಗಡಿ ಇದೆ ಅಕ್ಕಿ ತಗೊಳ್ಳಿ. ಇಂಥ ಗೆಳೆಯರು ಸಿಕ್ಕಿರೋದು ನಮಗೆ ಮೂಲಕ ನೀವು ಸಿಗ್ತೀರಿ. ಹೌದೌದು. ಅಂದರೆ ಒಳ್ಳೇದು ಯಾರು ಜೊತೆ ಆಗ್ತಾರೆ ಅಂತ ಇದು ಒಂದು ಉದಾಹರಣೆ. ಒಳ್ಳೇದಿದ್ರೆ ಗೆಳೆಯರ, ನನಗಂತೂ ಭಾಳ ಖುಷಿ ಕೊಟ್ಟ ವಿಡಿಯೋ. ಯಾಕಂದರೆ ಹಿರಿಯರಿಂದ ತುಂಬ ತಿಳ್ಕೊಂಡಿದ್ದೀವಿ, ಸಾರಿಂದ ಬೇಕಾದಷ್ಟು ತಿಳ್ಕೊಂಡಿದ್ದೀವಿ. ಹೂಡಿಕೆ ಬಗ್ಗೆ ಗೊತ್ತಿರಲಿಲ್ಲ, ಸ್ನೇಹ ಇಷ್ಟು ಪವಿತ್ರವಾದದ್ದು ಅಂತ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಯಾವುದೋ ಒಂದು ಅಕ್ಕ ಮತ್ತು ಮದ್ದೂರಿನ ಸತೀಶ್ ಅವರು ಅಕ್ಕ ತಮ್ಮ ಆಗ್ತಾರೆ ಅಂದರೆ ಸಂಬಂಧಗಳು ಹೇಗೆ ಅನ್ನೋದನ್ನು ವಿಚಾರ ಮಾಡಬೇಕಾಗ್ತದೆ. ಇದು ಸುಮ್ಮನೆ ಇವತ್ತು ನಿನ್ನೆದು ಬಂದಿದ್ದಲ್ಲ. ಸತೀಶ್ ಸರ್ನ ನಾವಂತೂ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇದು ಸಾಧ್ಯ ಆಗಿದೆ. ಯಾರೇ ಬರಲಿ, ಏನೋ ಎಂಥ ಸಮಯದಲ್ಲೇ ಬರಲಿ, ಅವ್ರು ಬರೀ ಬಿಸ್ನೆಸ್ ಬಗ್ಗೆ ಮಾತಾಡೋದಿಲ್ಲ ಅಂತ ನನಗೂ ಗೊತ್ತಿತ್ತು. ಅವ್ರಿಗೆ ಸಾಂತ್ವನ ಹೇಳ್ತಾರೆ, ಅವ್ರಿಗೆ ಒಂದು ಮುಂದಿನ ಗುರಿ ತೋರಿಸ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ವಿಡಿಯೋ ಭಾಳ ಖುಷಿ ಕೊಡ್ತು ನನಗೆ. ಮತ್ತು ಇವರು ಫೋನಲ್ಲಿ ಮಾತಾಡಿದ್ವಿ ಸರ್ಗೆ, ಇವತ್ತು ಭೇಟಿಯಾಗಿದ್ದು ಅವ್ರದ್ದು ಭಾಳ ಖುಷಿ ಆಯಿತು. ನಿಮ್ಮದು ಸೂರ್ಯಂದು ಭಾಳ ಚೆನ್ನಾಗಿದೆ ಸರ್. ಯಾಕೆ ಎಲ್ಲ ಕಡೆ ಒಂದೇ ಸೂರ್ಯ, ಅದು ಯಾಕೆ? ಅದೇ ಅವ್ರ ಕ್ರೆಡಿಟ್ ಸಿಗ್ಬೇಕು ಅವ್ರ ಹೆಸರಿಗೆ ಅಂತ ಹೇಳಿದ್ದೆ. ನಿಮ್ಮ ಬಾಯಲ್ಲಿ ಹೇಳಿ ಸರ್. ಈಗ ಸಾರ್ ಹೇಳಿದ್ದಾರೆ ಎಷ್ಟೋ ಸರ್ತಿ. ಹೇಳಿ ಹಂಗೆ. ಇದು ಆಸಾರ್ ಅಂದರೆ ಸೂರ್ಯ ಪಟ್ಟಣದಲ್ಲಿ ಮಾತ್ರ ಹುಟ್ಟಲ್ಲ, ಒಂದು 3-4 ಕಿಲೋಮೀಟ್ರು ಆಚೆ ಹೋದ್ರೂ ಹುಡ್ತಾನೆ. ಮತ್ತು ನೀವು 3-4 ಕಿಲೋಮೀಟ್ರು ಆಚೆ ಹೋದರೆ ನಿಮ್ಮ ಕ್ಯಾಪಿಟಲ್ ದುಡ್ಡು ಒಟ್ಟಿಗೆ ಒಂದು ಒಳ್ಳೆ ಪರಿಸರನೂ ಇದು ಸಿಗುತ್ತೆ. ಮತ್ತು ಮತ್ತೊಂದು ಸರ್, ಮೊದಲೆಲ್ಲ ಏನು ಅಂದರೆ ನಮ್ಮ ಪೂರ್ವಜರು ಒಂದಷ್ಟು ಸ್ಥಿತಿವಂತರು ಸಿಟಿಲೇ ಏನಕ್ಕೆ ಬರ್ತಿದ್ರು ಅಂದರೆ ಶಿಕ್ಷಣ, ಆರೋಗ್ಯ, ಇದೆಲ್ಲ ಒಂದು ಈಗ ಒಂದು ಬಸ್ ಸ್ಟ್ಯಾಂಡಿಗೆ ಬಂದರೆ ಒಂದು 20 ನಿಮಿಷ ಅರ್ಧ ಗಂಟೆ ಪಂಚಲಿಂಗೇಶ್ವರನೋ ಇವ್ರು ಅಂಕನಾಥೇಶ್ವರನೋ ಯಾವುದೋ ಒಂದು ಬಸ್ ಬರಲಿಕ್ಕೆ ಒಂದು 20 ನಿಮಿಷ ಅರ್ಧ ಗಂಟೆ ಬೇಕಾಯಿತು. ಇವತ್ತು ಎಂಥ ಕನಿಷ್ಠ ಅಂದರೂ ಅವರು ಎಲ್ಲರ ಮನೇಲೂ 2 ವೀಲರ್ ಇರ್ತದೆ. ಎಷ್ಟು ನಿಮಿಷ ಬೇಕು? ಅದಕ್ಕೆ ಯಾಕೆ ಒಟ್ಟು 1.5 ಕೋಟಿ 2 ಕೋಟಿ ಹಾಕ್ತೀರಾ? ಈಗ ನನ್ನ ಕಾನ್ಸೆಪ್ಟ್. ಇವ್ರು ಹೆಂಗ್ ತಲೆ ಕೆಡ್ಸವ್ರೆ ಅಂದ್ರೆ ಹೊಸ ತಗೊಳೋದ್ ಬಿಡ್ಲಿ, ಈ ಕಟ್ಟಿದವ್ರು ಏನ್ ಮಾಡೋದಪ್ಪ ಅಂತ ಅವ್ರು ವಿಚಾರ ಮಾಡ್ತಿರ್ತಾರೆ. ನೀವು ಮೊದ್ಲೇ ಸಿಗೋದಲ್ವಾ ಸರ್ ನಮಗೆ? ಎನಿವೆ ಗೆಳೆಯರೇ, ನೋಡಿ 40 ಸೈಟ್ ನಿಮಗೆ ತಲೆಕೆಟ್ಟೋಗಿರ್ಬೇಕು. ಯಾವ್ದಪ್ಪ ಕತೆ ಅಂತ. ಹಂಗಾಗಿ ಬನ್ನಿ, ಇನ್ನೂ ಯೋಚನೆ ಮಾಡ್ತಿದ್ರೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಬಟ್ ಇನ್ನೂ ಒಂದು ನಿರಾಸೆ ಏನಂದ್ರೆ ಇವು ಕೂಡ ಏನು ಹೇಳಿ ಸಿಗ್ತದ ಇದು? ನೋಡೋಣ, ಬಂದವ್ರಿಗೆ ಕೊಡೋಣ. ನೋಡಿ, ವಿಷಯ ತಿಳಿಸ್ತಾ ಇರ್ತೀವಿ ನಾವು, ಏನು ಮಾಡಬೇಕಾಗಿದೆ. ಆದರೂ ಬೇಗ ಬನ್ನಿ. ಆಲ್ರೆಡಿ ಸಾಹೇಬರು ಎಷ್ಟು ಬುಕ್ ಮಾಡಿದ್ರಿ ಸರ್? ಒಂದು ಮಾಡೋಣ ಅಂತ ಮಾಡಿ ಒಂದು ಹೊತ್ತು, ಈಗ ಉಳಿದಿದ್ದು 7. ಈ ವಿಡಿಯೋ ಬಂದ ತಕ್ಷಣ ಕಾಲ್ ಮಾಡಿ. ಅಂದ್ರೆ 3 ಗುಂಟೆ ಆದ್ರೆ ಈಗ ಅವ್ರು 6 ಗುಂಟೆ ತಗೊಂಡ್ರೆ ಒಬ್ಬೊಬ್ರು 6 ತಗೊಂಡ್ರೆ ನೀವು 3 ಯಾರು ಕೊಡ್ಲೇ ಇಲ್ಲ ಅಂದ್ರೆ ಹೆಂಗ್ ಸರ್? ಕೊಡೋಣ ಆಯ್ತು ಸರ್. ಅಲ್ಲಲ್ಲಿ ಮಾಡ್ತಾರೆ, ಅಲ್ಲಲ್ಲಿ ತೊಗೊಳ್ಳಿ ಸರ್, ನಮ್ಗೋಸ್ಕರ ಬಿಟ್ಕೊಡಿ ನೀವು. ಈಗ ಹಂಗ ಹಂಚ್ರಿ. ಕೆಲವರು ಆಯ್ತು ಹಂಗೆ ಹಂಚೋಣ. ಕೆಲವರು 6 ಗುಂಟೆ ಕೆಲವರು ತಗೊಬಿಡ್ತಾರೆ. ಇಬ್ಬಿಬ್ರು ಬೇಕು ಅಂದ್ಬಿಟ್ಟು ಮಾವ ಬಾಮೇಕ್ಳು ನೆಂಟರುಗಳು ಬರ್ತಾ ಇರ್ತಾರೆ. ಹಂಗಾಗಿ ನೀರು ನೋಡಿದ್ರೆ ಸಾಕಲ್ಲ ಸರ್, ತಗೊಂಡು ಸರ್. ನನಗಂತೂ ಅದು ಕಾವೇರಿ ನೀರು. ಯಾರಿಗುಂಟು ಯಾರಿಗಿಲ್ಲ. ಆಮೇಲೆ ನೀವು ವಿಡಿಯೋ ನೋಡಿ ಗಿಮಿಕ್ಕಿಗೆ ಏನು ಹಾಕಿರಲ್ಲ, ಹೋದ ಸಲ ನೀವು ಯಾರ್ಯಾರು ಫೋನ್ ಮಾಡಿರ್ತೀರಿ ಅವರಿಗೆ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಅಲ್ಲಿ ಸಾಹೇಬರು ನಿಂತಾರೆ, ಫೋನ್ಗಳು ಸುರಿಮಳೆ ಹೆಂಗೆ ಬರುತ್ತೆ ಅಂತ ಅಲ್ವಾ?
ಹಾಗಾಗಿ ಬನ್ನಿ, ಬೇಗ ನಿಮ್ದೊಂದು ಸೈಟ್ ಆಗಲಿ, ಮನೆ ಕಟ್ಟಿ ಇಲ್ಲೊಂದು ಫಾರ್ಮ್ ಹೌಸ್ ಮಾಡಿ ಅದರ ಕೊತ್ತಂಬರಿ ಬೆಳೀರಿ, ಆಲೂಗಡ್ಡೆ ಬೆಳೀರಿ, ಟೊಮೆಟೊ ಬೆಳೀರಿ, ಜೊತೆಗೆ ಟೈಮ್ ಪಾಸ್ ಆಗಲಿ. ಆಮೇಲೆ ಗಿಡದ ಜೊತೆಗೆ ಹೊಲದ ಜೊತೆಗೆ ಒಂದಿಷ್ಟು ನಂಟು ಬೆಳೆಸ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಥಿತಿ ಚೆನ್ನಾಗಿರುತ್ತೆ. ಆಮೇಲೆ ಊರು ಹೊರಗೆ ಬಂದರೆ ಒಂದು ಸಂತೋಷ ಇಲ್ಲಿ ಸಿಗುತ್ತೆ. ಮದ್ದೂರು ಕೇವಲ ಒಂದು 1.5 ಅವರಲ್ಲಿ ನೀವು ಬೆಂಗಳೂರಿಂದ ಸೇರ್ಬೋದು. ಬನ್ನಿ, ಒಂದು ಹೊಸ ಮನೆ, 2 ಲಕ್ಷದ ಮನೆ ಬೇರೆ ಕಟ್ಕೊಡ್ತೀನಿ ಅಂತ ಇಲ್ಲೇ ಒಂದು ಮಾಡಿ ಸರ್. ಇಲ್ಲ ಆಗಲ್ಲ, ಸ್ವಲ್ಪ ಜಾಗ ಚಿಕ್ಕದಿದೆ, ಬೇರೆ ಕಡೆ ಇನ್ 2 months ಅಲ್ಲಿ ಮಾಡ್ಕೊಡ್ತೀವಿ ನೋಡಿ. ಅದನ್ನ ತೋರಿಸ್ತೀನಿ, 2 ಲಕ್ಷದ ಮನೆ ಹೆಂಗಿರುತ್ತಂತೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಎಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.